तो लगा फेसबुक को ಇದೀಗ ಯಾವುದೇ ಕಾರ್ಯಕ್ರಮದ ಆರಂಭದಲ್ಲಿ ಭಗವಂತನ ನಾಮಸ್ಮರಣೆ ವಿಶೇಷವಾಗಿ, ಹಾಗಾಗಿ ಇದೀಗ ಸಭಾ ಕಾರ್ಯಕ್ರಮದ ಆರಂಭದಲ್ಲಿ ಜಿನ ಗೀತೆಯನ್ನು ಹಾಡಿ ಪ್ರಾರ್ಥನೆಯನ್ನು ಆರಂಭಿಸುತ್ತಿದ್ದಾರೆ. ಐಯಾಮ್ ಶಿಜ್ಜೆ ನಳದಗಳು. ಪ್ರಾರ್ಥನೆಯನ್ನು ಹಾಡಿದಂತಹ ಪುಟಾಣಿ ಐಯಾಮ್ ಶಿಜ್ಜೆಯನಿಗೆ ವಂದನೆಗಳು. ಹಾಗೆ ಮುಂದೆ ಪ್ರಸ್ತಾವನೆ. ಪರಮ ಪೂಜ್ಯ ಅರಸರಿಗೆ ಭಕ್ತಿಯಿಂದ ನಮಿಸುತ್ತಾ ವೇದಿಕೆಯ ಮೇಲಿರುವ ಗಣ್ಯರೇ, ಸದ್ಧರ್ಮ ಪ್ರಚಾರಕ ಜಿನಭಜನಾ ಮಂಡಳಿ ಹಳ್ಳದಂಗಡಿ 29/10/1970 ಹೀಗೆ ಈ ರಕ್ಷಾವಳಿಯ ಮೊದಲನೇ ದಿನ ಸ್ವರ್ಗೀಯ ಡಾಕ್ಟರ್ ನಾಭಿರಾಜ ಆರಿಗ, ಡಾಕ್ಟರ್ PN ಆರಿಗ ಎಂದು ಅವರ ಹೆಸರಿನಿಂದ ಖ್ಯಾತಿಯಾಗಿ ಬಹುಶಃ ಎಷ್ಟು ಜೈನರಿಗಲ್ಲದೆ ಜೈನೇತರರು ಕೂಡ ತುಂಬ ತಮ್ಮ ಸೇವಾ ಸಂದರ್ಭದಲ್ಲಿ ಹಲವಾರು ಉಪಕಾರಗಳನ್ನು ಮಾಡಿದಂತಹ ಭವ್ಯ ಜೀವ. ಹಾಗೆ ಇನ್ನೋರ್ವ ಆಶುಕವಿ ಜ್ಯೋತಿಷಿ ಎಂ ಜಗತ್ಪಾಲಯ್ಯ, ಹಾಗೆ ನಮ್ಮ ಕೀರ್ತಿಶೇಷ ಪರಮ ಪೂಜ್ಯರಾದ ಪಾಂಡ್ಯಪ್ರಸಾದ ಕೃಷ್ಣರಾಜಾಜಿಲರು, ಹಾಗೆ ಸ್ವರ್ಗೀಯ ಶ್ರೀ ಎ ಗುಣಪಾಲ್ ಶೆಟ್ಟಿ, ಹಾಗೂ ಈಗ ಸದ್ಯ ನಮ್ಮೊಂದಿಗೆ ಇರುವವರು ಸನ್ಮಾನ್ಯ ಶ್ರೀ ಭೋಜರಾಜ ಹೆಗಡೆ ಅವರು ಪಡಂಗಡಿ. ಇವರೆಲ್ಲರ ಕೂಡ ಒಂದು ಮುತುವರ್ಜಿಯಿಂದ ಅಥವಾ ಅವರ ಒಂದು ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ ಆರಂಭಗೊಂಡಂತಹ ಈ ಸದ್ಧರ್ಮ ಪ್ರಚಾರಕ ಭಜನಾ ಮಂಡಳಿ ಇವತ್ತಿಗೆ 52ನೇ ವರ್ಷವನ್ನು ಆಚರಣೆ ಮಾಡ್ತಾ ಇದೆ. ಬಹುಶಃ ಪ್ರತಿ ಶುಕ್ರವಾರ 1 ಗಂಟೆ ಭಜನೆ 8 ರಿಂದ 9 ಗಂಟೆವರೆಗೆ ನಾವು ಮಾಡ್ತಾ ಇದ್ದು. ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ, ಅರಸರು ಕೀರ್ತಿಶೇಷ ಕೃಷ್ಣರಾಜಾಜಿಲರು ಕೂಡ ಆ ಸಮಯಕ್ಕೆ ಬಂದು ಈ ಭಜನೆಯಲ್ಲಿ ಖಂಡಿತ ಪಾಲ್ಗೊಳ್ತಾ ಇದ್ರು. 1 ಗಂಟೆ
ಅವರು ಯಾವುದೇ ದೊಡ್ಡ ಕೆಲಸ ಇದ್ರು ಕೂಡ ಅದನ್ನೆಲ್ಲ ಬದಿಗಿಟ್ಟು ನಮ್ಮೊಂದಿಗೆ ಮಕ್ಕಳೊಂದಿಗೆ ಕೂಡ ಬಂದು ಕೂತು ಇಲ್ಲಿ ಭಜನೆ ಮಾಡ್ತಾ ಇದ್ರು. ಹಾಗೆ ಅವರ ಈಗ ವರ್ತಮಾನದ ಅರಸರು ಕೂಡ ನಮ್ಮೊಂದಿಗೆ ಎಂದು ಅವರು ಆ ಭಜನೆಯಲ್ಲಿ ಪಾಲ್ಗೊಳ್ತಿದ್ರು. ಹಾಗೆ ಮುಂದೆ ನಮ್ಮ ತಂದೆಯವರು ಸುಮಾರು ಒಂದು 2-3 ವರ್ಷ ಜಾಸ್ತಿ ಇರಬಹುದು, ಬೆಳಿಗ್ಗೆ ರಾತ್ರಿ ಬಂದ ಮಕ್ಕಳನ್ನು ಇಲ್ಲಿಯೇ ಈ ಬಸದಿಯಲ್ಲಿ ಉಳಿಸಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿ ಪ್ರಾತಃ ಕಾಲದ ಉದಯರಾಗ ಮತ್ತೆ ಹಲವಾರು ಸ್ತೋತ್ರಗಳನ್ನು ಕಲಿಸಿಕೊಡುತ್ತಾ ಬೆಳಿಗ್ಗೆ 6 ಗಂಟೆಯವರೆಗೆ ನಿರಂತರವಾಗಿ ಇಲ್ಲಿ ಸ್ತೋತ್ರ ಸ್ತುತಿ ಭಜನೆಗಳನ್ನು ಹಾಡುತ್ತಾ ತದನಂತರ 6 ಗಂಟೆಯ ನಂತರ ಮಕ್ಕಳೆಲ್ಲ ಅವರವರ ಮನೆಗೆ ದೂರದ ಸುಮಾರು 2 ಕಿಲೋಮೀಟರ್ 3 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ಕೂಡ ಇಲ್ಲಿ ಬಂದು ಮಕ್ಕಳು ಇಲ್ಲಿ ನಿಂತು ಸ್ತೋತ್ರ ಸ್ತುತಿ ಭಜನೆಗಳನ್ನು ಅಭ್ಯಾಸ ಮಾಡ್ತಾ ಇದ್ರು. ಮತ್ತೆ ಕ್ರಮೇಣ ಯಾವುದೋ ಒಂದು ಕಾರಣಕ್ಕಾಗಿ ಅದು ಕಡಿಮೆ ಆಗ್ತಾ ಅಂತೂ ಭಜನೆ ಮಾತ್ರ ನಿಲ್ಲದೆ ಇವತ್ತಿನವರೆಗೂ ಕೂಡ ನಡೀತಾ ಬರುತ್ತಿರುವುದು ಒಂದು ಹೆಮ್ಮೆಯ ವಿಷಯ. ಇದಕ್ಕೆ ವಿಶೇಷವಾಗಿ ನಮ್ಮ ತೀರ್ಥರೂಪರಾದಂತಹ ಶ್ರೀ ಗುಣಪಾಲ್ ಶೆಟ್ರು ಅದರಲ್ಲಿ ತುಂಬಾ ಮುತುವರ್ಜಿ ವಹಿಸಿ ಅವರ ಅಂತ್ಯಕಾಲದವರೆಗೂ ಕೂಡ ಅದನ್ನು ಬಿಡದೆ ಅವರು ನಿರಂತರವಾಗಿ ನಡೆಸಿಕೊಂಡು ಬಂದದ್ರಿಂದ ನಾವು ಇದೀಗ ಅದನ್ನು ಮುಂದುವರಿಸಿಕೊಂಡು ಬರಲಿಕ್ಕೆ ನಮಗೆ ಬುನಾದಿಯಾಗಿ ಅದು ಅಥವಾ ದೊಡ್ಡ ಒಂದು ವಿಶೇಷವಾದ ಸನ್ಮಾರ್ಗವಾಗಿ ನಮಗೆ ದೊರಕಿದ್ದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗೆ ಇದೀಗ ಕೂಡ ನಾವು ಆ ವಿಷಯದಲ್ಲಿ ಭಜನೆ ಸದ್ಯ ಇಡೀ ರಾತ್ರಿ ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಕೂಡ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ರಕ್ಷಾವಳಿ ಆರಂಭ 4-5 ಗಂಟೆಯಿಂದ ರಕ್ಷಾವಳಿ ಆರಂಭ ಆಗ್ತದೆ. ಅದರವರೆಗೆ ನಿರಂತರವಾಗಿ ಭಜನೆ ಮಾಡ್ತಾ ಇದ್ದೇವೆ. ನಮ್ಮ ಅರಸರ ಸುಪುತ್ರರು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾರೆ. ಯಾಕಂತೇಳಿ ಕೌಶಿಲ್ ಮತ್ತೆ ಪ್ರತೀಪ್ ಇದೀಗ ಅವರ ಕಾರ್ಯಬಾಹುಳ್ಯದಿಂದ ಅಥವಾ ಅವರು ಮುಂದೆ ಓದುವ ವಿಶೇಷವಾದ ಇದರಿಂದ ಅವರಿಗೆ ಸ್ವಲ್ಪ ಆದ್ರೆ ಈ ಸಮಯಕ್ಕೆ ಬಂದು ನಮ್ಮೊಂದಿಗೆ ಅವರು ಸೇರ್ತಾ ಈ ಭಜನಾ ಕಾರ್ಯಕ್ರಮವನ್ನು ತುಂಬಾ ಶ್ರದ್ಧೆಯಿಂದ ನೆರವೇರಿಸಿಕೊಡ್ತಾ ಇದ್ರು. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತಾ, ಹಾಗೆ ಇದೀಗ ಈ ಸಣ್ಣ ಮಗು ಕೂಡ ಆಯಾಂಶ್ ಬಹುಶಃ ಶುಕ್ರವಾರ ಬೆಳಿಗ್ಗೆಯಿಂದ ಆರಂಭ ಮಾಡ್ತಾನೆ, ಸಂಜೆ ಭಜನೆಗೆ ಹೋಗ್ಲಿಕ್ಕೆ ಉಂಟು. ಅಜ್ಜಿಯನನ್ನು ಕೂಡ ಸಂಜೆ ಇವತ್ತು ಭಜನೆ ಇದೆಯಲ್ಲ ಶುಕ್ರವಾರ ಅಂತ ಹೇಳಿದ ಕೂಡಲೇ ಅವನು ಭಜನೆಗೆ ರೆಡಿಯಾಗಿ ಬರ್ತಾನೆ. ಪ್ರಪ್ರಥಮದ ಭಜನೆ ಅವನಿಗೆ ನಾವು ಕೊಡ್ಬೇಕು, ಫಸ್ಟ್ ಭಜನೆ ಅವನೇ ಹಾಡುದು. ಹಾಗಾಗಿ ಧೈರ್ಯದಿಂದ ಇವತ್ತು ಮೈಕಿನ ಎದುರು ನಿಂತು ಹಾಡಲಿಕ್ಕೆ ಅವನಿಗೆ ತುಂಬಾ ಅದು ಪ್ರೋತ್ಸಾಹ ಸಿಕ್ಕಿದೆ. ಹಾಗಾಗಿ ಹಾಡಿದ್ದಾನೆ. ಹಾಗೆ ಇನ್ನು 2-3 ಮಕ್ಕಳು ಕೂಡ ಸಣ್ಣವರು ನಮ್ಮೊಟ್ಟಿಗೆ ಸೇರಿಕೊಂಡು ಇಂದಿನ ಪ್ರಜೆಗಳೇ ಮುಂದಿನ ಜನಾಂಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಥವಾ ಜನಾಂಗ ಅಂತ ಹೇಳುವಂತ ಎಲ್ಲರೂ ಕೂಡ ನಮ್ಮೊಂದಿಗೆ ಕೈ ಸೇರಿಸಿ ಈ ಭಜನಾ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಈ ಭಜನಾ ವಾರ್ಷಿಕೋತ್ಸವಕ್ಕೆ ದೂರದ ಊರಿನಿಂದ ಕೂಡ ತಪ್ಪದೆ ಬರುವವರಲ್ಲಿ ಇವತ್ತು ಈಗಾಗಲೇ ಬಂದು ಹೋದ್ರು ಬಳ್ಳಮಂಜದ ಪುರೋಹಿತರ ಪೈಕಿ. ಹಾಗೆ ನಮ್ಮ ಮನೆಯವರ ಅಂತ ಹೇಳಿದ್ರೆ ಅವಿನಾಶ್ ಮತ್ತೆ ಅವನ ಶ್ರೀಮತಿ ಅಕ್ಷತಾ ಬಹುಶಃ ಒಂದು ಅವರ ಮದುವೆಯಲ್ಲಿ ಆಗಾಯ್ತಿದ್ರೆ ಈವರೆಗೆ ಅವರು ತಪ್ಪಿಸಲಿಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬರ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿಸ್ತಾ ಇದ್ದೆ. ಆದ್ರೆ ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಟ್ಟು ಈಗಾಗಲೇ ಬಂದು ಮಾಮ ನಾವು ನಿಮ್ಮೊಟ್ಟಿಗೆ ಬಂದಿದ್ದೇವೆ ಅಂತ ಹೇಳಿ ತೋರಿಸಿಕೊಟ್ಟು, ಹಾಗೆ ತುಂಬಾ ಜನ ನಮ್ಮನ್ನು ಪ್ರೋತ್ಸಾಹಿಸ್ತಾ ಈ ಭಜನೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಹೇಳಿ ಫೋನ್ ಮೂಲಕ ನಮ್ಮ ಪೂಜ್ಯ ಅರಸರು ಸನ್ಮಾನ್ಯ ಯುವರಾಜ್ ಜೈನ್ ಎಕ್ಸಲೆಂಟ್ ವಿದ್ಯಾ ಸಂಸ್ಥೆಗಳ ಅಧ್ಯಕ್ಷರು ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಕ್ಲಬ್ದ ಸಮಯದಲ್ಲಿ ಬಂದು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ದಿನದ ನಮ್ಮ ಸದ್ಧರ್ಮ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕಲ್ಲ ನಾವು ಕೊಡುದವರಿಗೆ, ಅವರು ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ನಾವು ಜಬರ್ದಸ್ತಿ ಅವರಿಗೆ ಕೊಡ್ತಾ ಇದ್ದೇವೆ, ನೀವು ತಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಎಷ್ಟೋ ಜನ ಅವನ ನಂತರ ಕೀರ್ತಿ ಶೇಷರಾದ ನಂತರ ಕೊಡ್ತಾರೆ. ಹಾಗಲ್ಲ, ನಾವು ಆದಷ್ಟು ಅವ್ರು ಇರುವಾಗ ಅವರಿಗೆ ಕೂಡ ಒಂದು ಸಣ್ಣ ಒಂದು ಗುಲಾಬಿ ಹೂವಾದ್ರೂ ಅವ ಇರುವಾಗ ಕೊಡ್ಬೇಕಂತೆ. ಅವನ ನಂತರ ಅವನಿಗೆ ಕೊಡುದು ಅವ ಹಾಗೆ ಹೀಗೆ ಇಂದ್ರ ಚಂದ್ರ ಅಂತ ಹೇಳೋದಕ್ಕಿಂತ ಅವರು ನಮ್ಮೊಂದಿಗೆ ಕೈ ಜೋಡಿಸೋ 1970ರಿಂದಲೂ ಅವರು ನಮ್ಮೊಂದಿಗೆ ಈ ಭಜನೆಯಲ್ಲಿ ಕೂತವ್ರು. ಇದೀಗ ವಯಸ್ಸಾದ್ದು ಮತ್ತೆ ಅವರ ಕಾರ್ಯಬಹುಳ್ಯದಿಂದ ಅವರು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಯಾವುದೇ ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಕೇಳಿಕೊಂಡಾಗ
ನಮ್ಮೊಂದಿಗೆ ಇರುವಂತವರು ಅರ್ಕಕೀರ್ತಿ ಹೆಗ್ಡೆಯವರು. ನನಗೆ ಸರಿ ನೆನಪಿದೆ, ಬಹುಶಃ 1976-77 ಸಮಯದಲ್ಲಿ 2 ವರ್ಷದ ಕಾರ್ಯಕ್ರಮ ತುಂಬಾ ವಿಜೃಂಭಣೆಯಿಂದ ಮಾಡಿದ್ದೇವೆ. ಸುಮಾರು 40 ವಟುಗಳನ್ನು ಸೇರಿಸಿಕೊಂಡು ವೃತೋಪದೇಶವನ್ನು ಮಾಡಿದ್ದೇವೆ. ಒಂದು ಸಲ ಕಾರ್ಕಳದ ಶ್ರೀಮಠದ ಲಲಿತಕೀರ್ತಿ ಭಟ್ಟಾರಕ ಮಹಾರಾಜರು ಅವರು ಬಂದು ಇಲ್ಲಿ ವೃತೋಪದೇಶದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಶ್ರೀ ಕ್ಷೇತ್ರ ಹೊಂಬುಜದ ದೇವೇಂದ್ರ ಕೀರ್ತಿ ಮಹಾರಾಜರು ಕೂಡ ಬಂದು ಇಲ್ಲಿ ಒಂದು ದಿನದ ವೃತೋಪದೇಶದ ಕಾರ್ಯಕ್ರಮ ನಡೆಸಿ ಆ ಸಂದರ್ಭದಲ್ಲಿ ಅರ್ಕಕೀರ್ತಿ ಹೆಗ್ಡೆ ಅವರು ನಾವು 2 ಸಲ ಹೊಂಬುಜಕ್ಕೆ ಅವರ SD ಬೈಕ್ನಲ್ಲಿ ಹೋಗಿದ್ದೇವೆ. ಇಲ್ಲಿಂದಲ್ಲಿ ಒಂದ್ಸಲ ಬರುವಾಗ ಬಿದ್ದಿದ್ದು ಅವರನ್ನು ಸ್ವಾಮೀಜಿ ಅವರನ್ನು ಕರೀಲಿಕ್ಕೆ ಹೋದವರು ಬಂದಾಗ ಬಿದ್ದು ಪೆಟ್ಟಾಯ್ತು ನಮ್ಗೆ ಇಬ್ರು ಕೂಡ. ಆದ್ರೆ ಆ ನೆನಪು ನಮ್ಗೆ ಇಂತಹ ಒಳ್ಳೆಯ ಒಂದು ವ್ಯಕ್ತಿಗಳೊಟ್ಟಿಗೆ ನಾವು ಒಡನಾಟ ಮಾಡಿದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಒತ್ತಾಯದಿಂದ ನೀವು ಬರಬೇಕು, ಪ್ರಶಸ್ತಿಗೆ ಅದಕ್ಕೆಲ್ಲ ಬರುವುದಿಲ್ಲ ನಾನು, ನಿಮ್ಗೆ ಖುಷಿ ಕೊಡಿದಲ್ಲ ನಮ್ಮ ಖುಷಿ ಕಾಯಿ ಕೊಡುದು, ಮತ್ತೆ ಅದರಲ್ಲಿ ಹಣೆಯನ್ನು ಕೊಡ್ಲಿಕ್ಕಿಲ್ಲ ನಿಮ್ಗೆ ಅಂತ ಹೇಳಿದ್ದೀನಿ ನಾನು ಮೊದಲೇ. ಹಾಗಾಗಿ ಅವರು ಬಂದಿದ್ದಾರೆ, ಅವರನ್ನು ತುಂಬ ಹೃದಯದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ನಮ್ಮ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ಸುಖೇಶ್ ಜೈನ್ ಫಲಪುಷ್ಪ ಇತ್ತು ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಸಿದ್ದೇನೆ. ಈ ದಿನದ ಮುಖ್ಯ ಅತಿಥಿಗಳು ಆಗಿರುವಂತಹ ಶ್ರೀ ಯುವರಾಜ್ ಜೈನ್ ಅವರನ್ನು ಅವರ ಪಟ್ಟ ಶಿಷ್ಯ ಅಂತ ಹೇಳ್ಬೋದು, ಪ್ರೊಫೆಷನಲ್, ದಯವಿಟ್ಟು ಹೂ ನೀಡಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಅರ್ಕಕೀರ್ತಿ ಹೆಗ್ಡೆ ಅವರನ್ನು ಫಣಿರಾಜ್ ಜೈನ್ ಬಂದು ಹೂ ನೀಡಿ ಗೌರವಿಸಬೇಕು ಅಂತ ಹೇಳಿ. ಮುಂದೆ ನಮ್ಮ ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಇಡಲಿಕ್ಕಿದ್ದಾರೆ. ಎಲ್ರಿಗೂ ಜಯಜಿಂದ್ರಗಳು. ಶ್ರೀ ಪಾರ್ಶ್ವನಾಥಮ್ಮ 3/11/2021 ಸ್ವತಂತ್ರ ಪ್ರಚಾರಕ ದಿನಭಜನಾ ಮಂಡಳಿ ಅಕ್ಷಯಪುರ ಹಳದಂಗಡಿ. ವಿಶಾಲ ಕರ್ನಾಟಕದ ಜೀವಕೋಟಿಯ ಅಜ್ಞಾನದ ಕಾಲವನ್ನು ಹೋಗಲಾಡಿಸಿ ಸುಜ್ಞಾನ ಜ್ಯೋತಿಯನ್ನು ಬೆಳಗಿಸುವರೆ ದಿನಭಜನೆ, ಸಂಗೀತ ಪೂಜೆ ಇತ್ಯಾದಿ ಧರ್ಮ ಕಾರ್ಯಗಳಿಂದ ಸದನ ಪ್ರಚಾರವನ್ನು ಮಾಡುವ ಸದುದ್ದೇಶವನ್ನು ಹೊಂದಿದ ಈ ಭಜನಾ ಸಂಘವು ಐತಿಹಾಸಿಕ ಪ್ರಸಿದ್ಧ ಶಿಲಾಮಯ ಅಖಿಲ ಅರಸರ ಆಡಳಿತಕ್ಕೊಳಪಟ್ಟ ದಿನಚೈತ್ಯಾಲಯದ ಭಗವಾನ್ ಶ್ರೀ ಸಾವಿರ ದೈವರು ಪಾರ್ಶ್ವನಾಥ ಸ್ವಾಮಿ ಸನ್ನಿಧಿಯಲ್ಲಿ ದಿನಾಂಕ 29/10/1970 ನರಕ ಚತುರ್ದಶಿಯಂದು ಕೀರ್ತಿಶೇಷ ಪಾಂಡ್ಯಪುರಸ್ಥರಾದ ಕೃಷ್ಣರಾಜ ಅಜಿಲರ ಹಾಗೂ ಮಂಗಳೂರಿನ ಖ್ಯಾತ ವೈದ್ಯ ದೀಪ ಡಾಕ್ಟರ್ PN ನಾರಿಗ ಮತ್ತು ಕೊಡಗಳಿ ಶ್ರೀ ಭೋಜರಾಜ ಹೆಗ್ಡೆಯವರ ಉಪಸ್ಥಿತಿಯಲ್ಲಿ ಸ್ವರ್ಗೀಯ ಗುಣವಂತ ಶ್ರೀ ಗುಣಪಾಲಶೆಟ್ಟಿಯವರ ಸಂಚಾಲಕದಲ್ಲಿ ಊರ ಕನ್ಯರೊಳಗಡೆ ಈ ಸದನ ಪ್ರಚಾರಕ ದಿನಭಜನಾ ಮಂಡಳಿ ವಿದ್ಯುಕ್ತವಾಗಿ ಶುಭಾರಂಭಗೊಂಡು ಇಂದಿಗೆ 57 ಸಂವತ್ಸರಗಳನ್ನು ಪೂರೈಸಿರುತ್ತದೆ. ಸಂಘವು ಪ್ರತಿ ಶುಕ್ರವಾರ ರಾತ್ರಿ 8ರಿಂದ 9 ತನಕ ದಿನಭಜನೆಯನ್ನು ತಪ್ಪದೇ ನಡೆಸುತ್ತಾ ಬಂದಿರುತ್ತದೆ. ಆಷಾಢ ಮಾಸ ಶುಕ್ರವಾರಗಳಲ್ಲಿ ಅಷ್ಟವಿಧಾರ್ಚನ ಸಂಗೀತ ಪೂಜೆ, ಶ್ರೀ ಸ್ವಾಮಿ ಸತನಾಮ, ಶ್ರೀದೇವಿ ಸತನಾಮ ಕುಂಕುಮಾರ್ಚನೆ ನಡೆಸುತ್ತಾ ಬಂದಿದೆ. ಆ ಸುಭಾಷಣ ಪದ್ಧತಿಗಳಲ್ಲಿ ವಿಶೇಷ ದಿನಗಳಲ್ಲಿ ಆರಾಧನೆ ಇತ್ಯಾದಿಗಳಲ್ಲಿ ಸಂಗೀತ ಪೂಜೆ ಭಜನೆಗಳನ್ನು ಉಚಿತವಾಗಿ ನಡೆಸಿಕೊಂಡು ಬಂದಿರುತ್ತದೆ. 2001ರ ವಾರ್ಷಿಕೋತ್ಸವದಿಂದ ಸತತವಾಗಿ 60 ವ್ಯಕ್ತಿಗಳಿಗೆ ಸದ್ಧರ್ಮ ಬಂಧು ಪ್ರಶಸ್ತಿಯನ್ನು ಪೂಜ್ಯ ಅರಸರ ಉಪಸ್ಥಿತಿಯಲ್ಲಿ ನೀಡುತ್ತಾ ಬಂದಿರುತ್ತದೆ. ಸಂಘವು ವಾರ್ಷಿಕೋತ್ಸವವನ್ನು ಶ್ರೀ ಸ್ವಾಮಿ ಕ್ಷೀರಾಭಿಷೇಕ, ಅಷ್ಟವಿಧಾರ್ಚನ ಪೂಜೆ, ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಸಿ ಅಹೋರಾತ್ರ ದಿನಭಜನೆ ಮಾಡುತ್ತಾ ಬಂದಿರುತ್ತದೆ. ಮರುದಿನ ನಸುಕಿನಲ್ಲಿ ನಡೆಯುವ ಶ್ರೀ ಮಹಾವೀರ ನಿರ್ವಾಣ ಮಹೋತ್ಸವವನ್ನು ಅರ್ಥಪೂರ್ಣವಾಗಿಸಿಕೊಡುತ್ತಾ ಬಂದಿರುತ್ತದೆ. ಈ ವರ್ಷದಲ್ಲಿ ನೀಡುವ ಸದ್ಧರ್ಮ ಬಂಧು ಪ್ರಶಸ್ತಿಯನ್ನು ಅಮ್ಮಿ ಸಂಘದಲ್ಲಿ ಆರಂಭ
ಸದಸ್ಯರು ಮಾರ್ಗದರ್ಶಕರಾಗಿರುವ ಶ್ರೀ ಅರ್ಚಕೇಶ್ ಹೆಗಡೆಯವರಿಗೆ ನೀಡಲು ಸಂಘವು ಇಷ್ಟಪಡುತ್ತದೆ. ಮಂಡಳಿಯು ಭವಿಷ್ಯದಲ್ಲಿ ಶ್ರೇಯೋವೃದ್ಧಿಯ ಪಥದಲ್ಲಿ ಸಾಗಲು ಪುಣ್ಯ ಪವಿತ್ರ ಸನ್ನಿಧಿಯಲ್ಲಿ ಪ್ರತಿ ಶುಕ್ರವಾರ ಭಜನಾ ಕಾರ್ಯಕ್ರಮದಲ್ಲಿ ಸಂಸಾರ ತಾಪತ್ರಗಳನ್ನು ಬದಿಗಿಟ್ಟು ಜಿನೇಂದ್ರ ಸ್ಮರಣೆಯಲ್ಲಿ ಭಾಗವಹಿಸಿ ಸದಾತರಾಗಬೇಕಾಗಿ ಸಂಘವು ವಿನಂತಿಸಿಕೊಳ್ಳುತ್ತದೆ. ಸಂಘವು ಬೆಳಗಿ ಬಾಳಲಿ. ಇವೆಲ್ಲದಕ್ಕೆ ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೋತ್ಸಾಹ ನಿತ್ಯ ನಿರಂತರ ಲಭ್ಯವಾಗಲಿ. ಭಗವಾನ್ ಪಾರ್ಶ್ವನಾಥ ಸ್ವಾಮಿ, ಆದಿನಾಥ ಸ್ವಾಮಿ ಹಾಗೂ ಶಾಸನ ದೇವತರು ಲೋಕಕ್ಕೆ ಸುಖ ಶಾಂತಿ ನೀಡದಿರುತ್ತ ಈ ವರದಿಗೆ ಮಂಗಳ ನೀಡುತ್ತೇನೆ. ಭದ್ರಂ ಶುಭಂ ಮಂಗಳಂ. ವರದಿಯನ್ನು ತಮ್ಮ ಮುಂದೆ ಇದ್ದಂತ ಶಶಿಧರ್ ಶೆಟ್ಟಿಯವರಿಗೆ ವಂದನೆಗಳು. ಹಾಗೆ ಮುಂದೆ ನಮ್ಮ ವಿಶೇಷ ಕಾರ್ಯಕ್ರಮವಾದ ಸದ್ಧರ್ಮ ಬಂಧು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದೆ. ದಯವಿಟ್ಟು ಅರ್ಚಕ ಹೆಗಡೆಯವರು ಮುಂದಿನ ಆಸನದಲ್ಲಿ ಅಂತ ಹೇಳಿ ವಿನಂತಿಸ್ತಾ ಇದ್ದೆ. ಹಾಗೆ ಅದರ ಬದಲು ದರ್ಶನ್ ಅವರ ಪರಿಚಯ ಹಾಗೂ ಅಭಿನಂದನಾ ನುಡಿಯನ್ನು ಹೇಳಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೆ. ಶ್ರೀಯುತ ಅರ್ಚಕೇಶಿ ಹೆಗಡೆಯವರ ಕಿರು ಪರಿಚಯ. ಶಂಕರಕಾರಂದೂರು ಪದ್ಮನಿಲಯದಲ್ಲಿ ವಾಸವಾಗಿರುವ ಶ್ರೀ ಅರ್ಚಕೇಶಿ ಹೆಗಡೆಯವರು ಅಳದಂಗಡಿ ಮಾರಿಂಜ ನಾಗರಾಜ ಹೆಗಡೆ ಹಾಗೂ ರತ್ನಾವತಿ ಅಮ್ಮನವರ ಸುಪುತ್ರರಾಗಿ 22/11/1953ರಲ್ಲಿ ಜನಿಸಿದರು. ಪ್ರಾಥಮಿಕ ಶಿಕ್ಷಣವನ್ನು ಅಳದಂಗಡಿಯಲ್ಲಿ ಪೂರೈಸಿ ನಂತರದ ಶಿಕ್ಷಣವನ್ನು ಕಾರ್ಕಳ ಭುಜಭುಜಾಶ್ರಮದಲ್ಲಿ ಪೂರ್ತಿಗೊಳಿಸಿರುತ್ತಾರೆ. ಉದ್ಯೋಗ ನಿಮಿತ್ತ ಶಂಕರಕಾರಂದೂರಿನಲ್ಲಿ ಅವರ ತಂದೆಯವರು ಆರಂಭಿಸಿರುವ ಪುಷ್ಪ ರೈಸ್ ಮಿಲ್ಲನ್ನು ಯಶಸ್ವಿಯಾಗಿ ಹಲವಾರು ವರ್ಷ ನಡೆಸಿಕೊಂಡು ಬಂದಿರುತ್ತಾರೆ. ಶ್ರೀಯುತರು 1979ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿ ಶ್ರೀಧರ ಹೆಗಡೆ ಬಡಕೋಡಿ ಇವರ ಪುತ್ರಿಯಾದ ಶ್ರೀಮತಿ ಶೋಭಾರವರನ್ನು ಕೈ ಹಿಡಿದು ಸುಖಿ ಜೀವನ ನಡೆಸಿಕೊಂಡು 3 ಜನ ಪುತ್ರರನ್ನು ಪಡೆದಿರುತ್ತಾರೆ. ಮಕ್ಕಳಾದ ಚಿರಂಜೀವಿ ಪದ್ಮಪ್ರಸಾದ್ ಸ್ವೀಡನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. 2ನೇ ಪುತ್ರ ಚಿರಂಜೀವಿ ಪ್ರಕಾಶ್ ಇವರು ಬೆಳ್ತಂಗಡಿಯಲ್ಲಿ ಪದ್ಮ ಕಂಪ್ಯೂಟರ್ ಅನ್ನು ನಡೆಸುತ್ತಿದ್ದಾರೆ. 3ನೇ ಪುತ್ರ ಚಿರಂಜೀವಿ ಪ್ರಭಾತ್ ತರೀಕೆರೆಯಲ್ಲಿ ರಿಲಯನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಶ್ರೀಯುತರು ಕೃಷಿಯಲ್ಲಿ ದೊಡ್ಡ ಸಾಧನೆ ಮಾಡಿ ಹೈನುಗಾರಿಕೆಯಲ್ಲಿ ಕೂಡ ಯಶಸ್ವಿಯಾಗಿರುತ್ತಾರೆ. ಹಲವು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಊರ ಜನರ ಸಹನಾಮೂರ್ತಿಯಾಗಿರುತ್ತಾರೆ. ಶಂಕರಕಾರಂದೂರು ಹಾಲು ಡೈರಿಯ ಅಧ್ಯಕ್ಷರಾಗಿ ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಅಳದಂಗಡಿ ಬೆಟ್ಟದ ಬಸದಿಯ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ಶ್ರಮಿಸಿರುತ್ತಾರೆ. ಕೊಡುಗೈ ದಾನಿಗಳಾಗಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿರುತ್ತಾರೆ. ನಮ್ಮಿ ಭಜನಾ ಸಂಘದಲ್ಲಿ ಪೂರ್ವ ಸದಸ್ಯರಾಗಿ 1978ರಲ್ಲಿ ನಡೆದ ಸಂಘದ ವಾರ್ಷಿಕೋತ್ಸವದಲ್ಲಿ ಕೊಂಬುಜ ಮಠಾಧಿಪತಿಗಳಾಗಿದ್ದ ಸತ್ಯ ಶ್ರೀ ದೇವೇಂದ್ರಗಿರಿ ಭಟ್ಟಾಚಾರ್ಯವರಿಯರನ್ನು ವಾರ್ಷಿಕೋತ್ಸವಕ್ಕೆ ಬರಮಾಡಿಕೊಂಡು ಬಾಲಕರಿಗೆ ವೃತೋಪದೇಶ ಕೊಡಿಸುವಲ್ಲಿ ಶ್ರಮಿಸಿರುತ್ತಾರೆ. ಅಂತೆಯೇ ಹಲವು ವಾರ್ಷಿಕೋತ್ಸವಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಶ್ರೀಯುತರು 2001ರಲ್ಲಿ ಶಿಖರ್ಜಿ ಯಾತ್ರೆಯನ್ನು ಮಾಡಿ ಪುಣ್ಯ ಕಟ್ಟಿಕೊಂಡಿರುತ್ತಾರೆ. ಇಂತಿರುವ ಶ್ರೀ ಅರ್ಚಕೇಶಿಯವರನ್ನು ಈ ಶುಭ ದಿನದಂದು ನಮ್ಮಿ ಭಜನಾ ಸಂಘದ ವತಿಯಿಂದ ಸದ್ಧರ್ಮ ಬಂಧು ಪ್ರಶಸ್ತಿ ನೀಡಿ ಗೌರವಿಸಲು ಹರ್ಷಪಡುತ್ತೇವೆ. ಶ್ರೀ ಜಿನೇಶ್ವರ ಆಯುರಾರೋಗ್ಯ ಸಕಲ ಸೌಭಾಗ್ಯ ನೀಡಿ ಹರಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಶ್ರೀ ಆದಿನಾಥಾಯನ ಶ್ರೀ ಪಾರ್ಶ್ವನಾಥಾಯನ ಸದ್ಧರ್ಮ ಪ್ರಚಾರಕ ಜನಭಜನಾ ಮಂಡಳಿ ಅಳದಂಗಡಿ ನಿರಂತರ ದೇವಪೂಜಾ ಗುರುಪಾಸ್ತಿ ಮೊದಲಾದ ಗೃಹಸ್ಥರ ಷಟ್ಕರ್ಮಗಳಲ್ಲಿ ನಿರತರಾಗಿದ್ದುಕೊಂಡು ಸೇವೆಯೇ ಬಾಳಿನ ಧ್ಯೇಯ ಎಂದರಿತ ಸರಳ ಜೀವಿ ಶ್ರೀ ಎ ಅರ್ಚಕೇಶಿ ಹೆಗಡೆ ಶ್ರೀಪದ್ಮ ಶಂಕರಕಾರಂದೂರು ಇವರಿಗೆ ಅಳದಂಗಡಿ ಸದ್ಧರ್ಮ ಪ್ರಚಾರಕ ಜನಭಜನಾ ಮಂಡಳಿ ವತಿಯಿಂದ ಸದ್ಧರ್ಮ ಬಂಧು ಪ್ರಶಸ್ತಿಯನ್ನು ನೀಡುವುದರೊಂದಿಗೆ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಹಾಗೂ ದಿನಶಾಸನ ದೇವತೆಗಳು ಆಯುರಾರೋಗ್ಯ ಐಶ್ವರ್ಯಾದಿ ಸಕಲ ಸನ್ಮಂಗಳಗಳನ್ನಿತ್ತು ಅನುಗ್ರಹಿಸಲಿ ಎಂದು ಹಾರೈಸುವ ಮುಖ್ಯ ಅತಿಥಿಗಳು ಶ್ರೀ ಯುವರಾಜ್ ಜೈನ್ ಎಕ್ಸಲೆಂಟ್ ಕಾಲೇಜು ಮೂಡುಬಿದ್ರೆ,
ಸಂಚಾಲಕರು ಎ ಮಿತ್ರಸಂಜಯ್ ಮತ್ತು ಸರ್ವ ಸದಸ್ಯರು ಸದ್ಧರ್ಮ ಪ್ರಚಾರಕ ದಿನಭಜನಾ ಮಂಡಳಿ ಹಳದಂಗಡಿ. ಅಧ್ಯಕ್ಷರು ತಿಮ್ಮನರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು, ಹಳದಂಗಡಿ ಅರಮನೆ. ಸ್ಥಳ ದೊಡ್ಡಬಸತಿ, ಹಳದಂಗಡಿ. ದಿನಾಂಕ 3/11/2021. ಭದ್ರಂ ಶುಭಂ ಮಂಗಲಂ. ಕೃಷಿತೋ ನಾಸ್ತಿ ಪಾತಕಂ ಜಪತೋನ ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಪಾತಕಂ ಅಂತ ಹೇಳಿದ್ರೆ, ಕೃಷಿಯಲ್ಲಿ ಯಾರು ಕೃಷಿ ಮಾಡ್ತಾನೋ ಅವನಿಗೆ ದುರ್ಭಿಕ್ಷ ಅಂದ್ರೆ ಆ ಊರಿನಲ್ಲಿ ದುರ್ಭಿಕ್ಷೆ ಇರುವುದಿಲ್ಲ ಅಂತ. ಹಾಗೆ ಜಪತೋ ನಾಸ್ತಿ ಪಾತಕಂ, ಯಾರು ಜಪ ಮಾಡ್ತಾನೋ ಅವನಿಗೆ ಪಾಪಗಳು ತಟ್ಟುವುದಿಲ್ಲ. ಹಾಗೆ ನಮ್ಮ ಅರ್ಕಕೀರ್ತಿ ಹೆಗಡೆ ಅವರು ಕೂಡ ಹಾಗೆ, ಅವರು ಕೃಷಿ, ಹೈನುಗಾರಿಕೆ ಎಲ್ಲದರಲ್ಲೂ ಕೂಡ ಮುಂದೆ ಬಂದ್ರೆ, ಒಂದು ಸಮಯದಲ್ಲಿ ಅವರ ತಂದೆಯವರ ರೈಸ್ ಮಿಲ್ ಇತ್ತು, ಅವರನ್ನು ಅಲ್ಲಿ ನೋಡಬೇಕಿತ್ತು ನಾವು. ಆ ಬಿಸಿಲಿನಲ್ಲಿ ಅದನ್ನು ಅಲ್ಲಿ ಅವರು ದುಡಿಯೋ ಒಂದು ಕ್ರಮ ಅಲ್ಲಿ ಎಲ್ಲ. ಹಾಗೆ ಯಾರು ದುಡಿತಾನೋ ಅವನಿಗೆ ದಾರಿದ್ರ್ಯ ಅಥವಾ ಯಾವುದೇ ದುರ್ಭಿಕ್ಷೆಗಳು ಅವನನ್ನು ಬಾಧಿಸುವುದಿಲ್ಲ. ಹಾಗೆ ಜಪದಲ್ಲಿ ಕೂಡ ಅವರು ಮುಂದೆ ಏನು ಕಡಿಮೆ ಇಲ್ಲ. ಯಾವುದೇ ಒಳ್ಳೆಯ ಕಾರ್ಯಕ್ರಮ, ಧರ್ಮ ಕಾರ್ಯಗಳು ಇರಲಿ, ಅದಕ್ಕೆ ಅವರು ಮುಂದೆ ಬಂದು ತಮ್ಮ ಕೈಲಾದ ಸಹಾಯವನ್ನು ಮಾಡುವಂತಹ ಕೊಡುಗೈದಾನಿಗಳು. ಅವರನ್ನು ಅಂತ ಹೇಳಿದ್ರೆ, ಅವರು ನಮ್ಮೊಡಗೂಡಿ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಅಥವಾ ಭಜನಾ ಕಾರ್ಯದಲ್ಲಿ ನಮ್ಮೊಂದಿಗೆ ಹೆಗಲು ಕೊಟ್ಟು ದುಡಿದವರು. ಅವರನ್ನು ಈ ದಿನ ನಮಗೆ ಸನ್ಮಾನಿಸಲಿಕ್ಕೆ ಅಥವಾ ಸದ್ಧರ್ಮ ಬಂದು ಪ್ರಶಸ್ತಿ ಕೊಟ್ಟು ಅವರನ್ನು ಶುಭ ಹಾರೈಸಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅವರಿಗೆ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸನ್ಮಾನಗಳನ್ನಿತ್ತು ಕಾಪಾಡಲಿ, ಅವರು 100 ಕಾಲ ಬಾಳಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವು ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ, ಆದಿನಾಥ ಸ್ವಾಮಿ ಹಾಗೂ ಮಹಾಮಾತೆ ಪದ್ಮಾವತಿ ಹಾಗೂ ಸ್ಥಳದ ಎಲ್ಲ ದೇವತೆಗಳಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡುತ್ತಾ ಅವರಿಗೆ ನಮ್ಮ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಮ್ಮ ಈ ದಿನದ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಯುವರಾಜ್ ಜೈನ್ ಅವರ ಪರಿಚಯವನ್ನು ಮಾಡಬೇಕು ಅಂತೇಳಿ ಅಭ್ಯುದಯ ಎಂ ಜನ ಅವರು. ಶ್ರೀ ವೀತರಾಗಾಯ ನಮಃ. ಶ್ರೀಯುತ ಯುವರಾಜ್ ಜೈನ್ ಇವರು ಶ್ರೀ ಭೋಜಗುಣ್ಣು ಇವರ ಸುಪುತ್ರನಾಗಿ 1974 ಜೂನ್ 1ರಂದು ಜನಿಸಿದರು. MSc, MCA ಹಾಗೂ MPhil ಪದವೀಧರರಾಗಿರುವ ಶ್ರೀಯುತರು ಮೂಡುಬಿದ್ರೆಯ ಇನ್ನೋವೇಟಿವ್ ಲರ್ನಿಂಗ್ ಫೌಂಡೇಶನ್ನ ಅಧ್ಯಕ್ಷರಾಗಿರುತ್ತಾರೆ. ಶ್ರೀಯುತರು 1997ರಿಂದ 2002ರವರೆಗೆ ಉಜಿರೆಯ ಸಿಎಂ ಕಾಲೇಜಿನಲ್ಲಿ ಬೌದ್ಧಶಾಸ್ತ್ರ, ಗಣಿತಶಾಸ್ತ್ರ ಹಾಗೂ ವಿಭಾಗದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಆ ಬಳಿಕ 2002ರಿಂದ 2007ರವರೆಗೆ ಮೂಡುಬಿದ್ರೆಯ ಶ್ರೀ ಜೈನ್ ಜೂನಿಯರ್ ಕಾಲೇಜಿನಲ್ಲಿ ಬೌದ್ಧಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ಶೈಕ್ಷಣಿಕವಾಗಿ ಹಾಗೂ ಸಾಮಾಜಿಕವಾಗಿ ಅನೇಕ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿದ್ದುಕೊಂಡು ಸದಾ ಹಸನ್ಮುಖಿ ಹಾಗೂ ದಣಿವರಿಯದ ವ್ಯಕ್ತಿ. ಮೂಡುಬಿದ್ರೆ ಸಮೀಪದ ಕಲ್ಲಬೆಟ್ಟಿನಲ್ಲಿ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜನ್ನು 2012ರಲ್ಲಿ ಸ್ಥಾಪಿಸಿ ಪ್ರಸ್ತುತ ಸುಮಾರು 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆರ್ಥಿಕವಾಗಿ ಹಿಂದುಳಿದ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ನೀಡುವ ಮಹತ್ ಕಾರ್ಯ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯಲ್ಲಿ ನಡೆದುಕೊಂಡು ಬರುತ್ತಿದೆ. ಪದವಿ ಪೂರ್ವ ತರಗತಿಯಲ್ಲಿ ತಮ್ಮ ಸಹಪಾಠಿಯೇ ಆಗಿದ್ದ ರಶ್ಮಿತಾ ಜೈನ್ ಶ್ರೀಯುತರ ಬಾಳ ಸಂಗಾತಿಯಾದರು. ಶ್ರೀಮತಿ ರಶ್ಮಿತಾ ಜೈನ್ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯ ನೊಗವನ್ನು ಹೊತ್ತಿದ್ದಾರೆ. 1997ರಲ್ಲಿ ಉಜಿರೆಯಲ್ಲಿ ಸ್ಥಾಪಿಸಿದ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ನ ಕೀರ್ತಿ ಕ್ರಮೇಣ ಮೂಡುಬಿದ್ರೆಯವರೆಗೂ ಹಬ್ಬಿ ಮೂಡುಬಿದ್ರೆಯ ಶಾಖೆಯು ತೆರೆದುಕೊಂಡಿತು. ಕೇವಲ 5 ಮಂದಿ ವಿದ್ಯಾರ್ಥಿಗಳಿಂದ ಆರಂಭವಾದ ಈ ಸಂಸ್ಥೆ ವಿಶಾಲವಾಗಿ ಬೆಳೆದು ಕಳೆದ 19 ವರ್ಷಗಳಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮಾರ್ಗದರ್ಶನ ನೀಡಿರುವುದು ಈ ಸಂಸ್ಥೆಯ ಹೆಗ್ಗಳಿಕೆ.
ಸಾಮಾಜಿಕವಾಗಿ ರೋಟರಿ ಕ್ಲಬ್, ಜೆಸಿಸ್ ಮುಂತಾದ ಅನೇಕ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿರುವ ಯುವರಾಜ್ ಜೈನ್ ಇವರು ಜೆಸಿಸ್ ಝೋನ್ ಟ್ರೈನರ್ ಆಗಿದ್ದು ವ್ಯಕ್ತಿತ್ವ ವಿಕಸನ, ವೃತ್ತಿ ಮಾರ್ಗದರ್ಶನ ಹಾಗೂ ಅಧ್ಯಯನ ಕೌಶಲ್ಯಗಳ ಬಗ್ಗೆ ಕರ್ನಾಟಕದುದ್ದಕ್ಕೂ 1000ಕ್ಕೂ ಮಿಕ್ಕಿ ಶಾಲಾ ಕಾಲೇಜುಗಳಲ್ಲಿ ತರಬೇತಿ ನೀಡಿರುತ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ತಮ್ಮದಾಗಿಸಿಕೊಂಡಿರುವ ಶ್ರೀಯುತರು ನಿಮ್ಮೊಂದಿಗೆ ಉಪಸ್ಥಿತರಿರುವುದು ಸಂತಸದ ವಿಚಾರ. ಗೌರವಾನ್ವಿತರು ಈ ಬಗೆಯ ಸೇವಾ ಮನೋಭಾವವನ್ನು ರಕ್ತಗತವಾಗಿಸಿಕೊಂಡದ್ದು ಶ್ರೀ ಸಿದ್ದವನ ಗುರುಕುಲದಲ್ಲಿ. ಉನ್ನತ ಸಭೆಗಳಲ್ಲಿ ನಾನು ಗುರುಕುಲದ ವಿದ್ಯಾರ್ಥಿ ಎಂದು ನಮ್ರರಾಗಿ ನುಡಿಯುವ ಈ ಸರಳ ವ್ಯಕ್ತಿತ್ವವನ್ನು ನಮ್ಮ ಸಭೆಗೆ ಪರಿಚಯಿಸುತ್ತಿರುವುದು ಸಿದ್ದವನದ ವಿದ್ಯಾರ್ಥಿಯೇ ಆದ ನನಗೆ ಹೆಮ್ಮೆಯ ಸಂಗತಿ. ಜೈ ಜಯ. ವಿದ್ಯಾ ದದಾತಿ ವಿನಯತ್ವಾತ್ ಪಾತ್ರತ್ವಂ ಪಾತ್ರತ್ವಾತ್ ಧನಂ ಆಪ್ನೋತಿ ಧನಂ ತದತ್ ಸುಖಂ. ಯಾಕೆಂತೇಳಿದ್ರೆ ವಿದ್ಯೆಯಿಂದ ವಿನಯ, ವಿದ್ಯಾ ದದಾತಿ ವಿನಯ, ವಿನಯವನ್ನು ಕೊಡುತ್ತದೆ. ವಿನಯತ್ವಾತ್ ಪಾತ್ರತ್ವ, ವಿನಯದಿಂದ ಪಾತ್ರತ್ವ ಅಂದ್ರೆ ಅವನ ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ. ವಿನಯದಿಂದ ಪಾತ್ರತ್ವಾತ್ ಧನಂ ಆಪ್ನೋತಿ, ಆ ಪಾತ್ರತ್ವದಿಂದ ಅಂದ್ರೆ ಸುಪಾತ್ರ ಆದ್ರೆ ಧನಂ ಆಪ್ನೋತಿ ಅಂದ್ರೆ ಆಗ ಬರ್ತದೆ. ಅವ ಫಸ್ಟಿಗೆ ವಿದ್ಯೆಯನ್ನು ಬರೀ ಒಂದೇ ಎಮ್ಮಿಗೆ ಮಾಡಬಾರ್ದು, ಹಣ ಮಾಡೋ ಉದ್ದೇಶದ ಒಂದೇ ಮಾತು. ವಿದ್ಯಾ ದದಾತಿ ವಿನಯಂ, ಅದನ್ನು ಅವನ ಜೀವನದ ಉದ್ದಕ್ಕೂ ಅಳವಡಿಸಿಕೊಂಡಾಗ ವಿನಯತ್ವಾತ್ ಪಾತ್ರಂ ಧನಂ ತದತ್ಸು, ಪಾತ್ರತ್ವ ಧನಂ ತದತ್ಸುಖಂ. ಅದರ ನಂತರ ಆ ಪಾತ್ರದನ್ನು ವ್ಯಕ್ತಿಯಲ್ಲಿ ಅವನ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಾಗ ಧನಂ ಆಪ್ನೋತಿ, ಧನ ಬರುತ್ತದೆ. ಧನಂ ತದತ್ಸುಖಂ, ಅದರಿಂದ ನಂತರ ಅವನಿಗೆ ಸುಖ ಬರ್ತದೆ. ಅದನ್ನು ಬಹುಶಃ ಇವರನ್ನು ನೋಡಿ ನಾವು ಕಲಿಬಹುದು. ಅವರಿಗೆ ವಿಶೇಷವಾದ ನಿದರ್ಶನ ಯುವರಾಜ್ ಜೈನ್ರವರು. ಅವರ ವಿನಯಕ್ಕೆ ನಾವು ಖಂಡಿತ ಮಾರು ಹೋದವರು. ಇದೀಗ ತಮ್ಮ ಸಮಯ ಸರ್. ಜೈ ಜೈ. ನಮಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಂ ತ್ರಿಲೋಕಾನಂ ಯದ್ವಿದ್ಯಾದರ್ಪಣೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ಅರಸರು, ಈ ಸೀಮೆಯನ್ನು ಮುನ್ನಡೆಸಿಕೊಂಡು ನಮ್ಮ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕೆ ನನಗೆ ಪ್ರಾರಂಭದಿಂದಲೂ ಸಹಕರಿಸಿ ನಮ್ಮ ಸಂಸ್ಥೆಯ ಒಬ್ಬರು ಹಿತೈಷಿಯಾಗಿರ್ತಕ್ಕಂಥ ಪದ್ಮಪ್ರಸಾದ್ ಅಜಿತ್ ಅವರೇ, ಈಗಾಗಲೇ 1953ಕ್ಕೆ ಹುಟ್ಟಿ ಈ ಪರಿಸರದಲ್ಲಿ ಬೆಳೆದು ತನ್ನನ್ನು ತಾನು ಹಸಿ ಮಸಿ ಕೃಷಿ ಅಂತ ಹೇಳುವಂಥ ಪ್ರಥಮ ತೀರ್ಥಂಕರರ ಧ್ಯೇಯವನ್ನು ಪಾಲನೆ ಮಾಡ್ತಾ ಜೀವನದ ಉದ್ದಗಲಕ್ಕೂ 4 ಮಂದಿಗೆ ಉಪಕಾರ ಆಗುವಂತಹ ಜೀವನ ನಡೆಸಿರ್ತಕ್ಕಂತಹ ಶ್ರೀ ಅರ್ಕೆಕೀರ್ತಿ ಹೆಗ್ಡೆ ಅವರೇ, ಪ್ರೀತಿಯ ಎಲ್ಲ ಹಳದಂಗಡಿ ಈ ಸೀಮೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸದ್ಧರ್ಮ ಬಂಧುಗಳೇ, ದೀಪಾವಳಿ, ದೀಪಗಳ ಹಬ್ಬ, ನಮ್ಮ ಮಹಾವೀರ ತೀರ್ಥಂಕರರ ನಿರ್ವಾಣ ರಿಲೇಟೆಡ್ ಪ್ರತಿಯೊಂದು ಕಾರ್ಯವನ್ನು ನಾವು ಎಣಿಸಿಕೊಂಡು ನಮ್ಮಲ್ಲಿರ್ತಕ್ಕಂತಹ ಭಜನೆ ಮುಖಾಂತರ ದೇವರ ನಾಮಸ್ಮರಣೆ ಮಾಡುವಂಥ ಈ ಕಾರ್ಯದಲ್ಲಿ ನಾವೆಲ್ಲ ಇದ್ದೇವೆ. ಒಂದು ಸರ್ತಿ ಒಂದು ಹುಡುಗ ನನಗೆ ಜೀವನ ಏನು ಬೇಡ, ಆತ್ಮಹತ್ಯೆ ಒಂದು ದಾರಿ ಅಂತ ಯೋಚನೆ ಮಾಡಿಕೊಂಡು ಹೋಗ್ತಾ ಇದ್ದ. ನನ್ನ ಜೀವನದಲ್ಲಿ ನನ್ನ ಫ್ರೆಂಡ್ಸಿಗೆ ನಾನು ಒಳ್ಳೆ ಫ್ರೆಂಡ್ ಆಗಲಿಲ್ಲ, ನನ್ನ ಹೆಂಡತಿಗೆ ನಾನು ಒಳ್ಳೆ ಗಂಡನಾಗಲಿಲ್ಲ, ನನ್ನ ಅಪ್ಪ ಮನೆಗೆ ನಾನು ಒಳ್ಳೆ ಮಗನಾಗಲಿಲ್ಲ ಅಂತ ಎಣಿಸಿಕೊಂಡು ನಾನು ಸಾಯುವುದೇ ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಒಂದು ಆಶ್ರಮ ನೋಡಿದ. ಆ ಆಶ್ರಮ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಒಂದು ಮನಸ್ಸಾಯಿತು, ನಾನು ಏನು ಸಾಯುವುದೇ, ಒಂದು ಆಶ್ರಮಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಮಹರ್ಷಿಗೆ ನಮಸ್ಕಾರ ಮಾಡಿ ಬರೋಣ ಅಂತ. ಒಳಗೆ ಹೋದವನೇ ನೇರ ಹೋಗಿ ಅಲ್ಲಿರ್ತಕ್ಕಂಥ ಋಷಿ ಕೂತಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಿದ. ಋಷಿಯವರಿಗೆ ಹೇಳಿದ್ರು ಕೂತ್ಕೊಳ್ಳು ಅಂತ. ಋಷಿಯವರಲ್ಲಿ ಬಂದಿರ್ತಕ್ಕಂಥ ಗೃಹಸ್ಥ ಒಂದು ಮಾತು ಹೇಳಿದ, ನಾನು ಸಾಯ್ಬೇಕು ಅಂತ ಹೊರಟಿದ್ದೇನೆ, ಹೋಗ್ತಿರ್ತಕ್ಕಂಥ ಸಂದರ್ಭ ನಿಮ್ಮ ಆಶ್ರಮ ಕಂಡಿತ್ತು, ನಾನೊಂದು ನಿಮ್ಮಲ್ಲಿ ನಮಸ್ಕಾರ ಮಾಡಿ ಹೋಗೋಣ ಅಂತ ಅನ್ನಿಸಿತು, ಅದಕ್ಕೆ ಬಂದಿದ್ದೇನೆ. ನನ್ನ ಜೀವನದಲ್ಲಿ ಯಾವುದು ಬೇಡ ಅಂತ ಆಗಿದೆ, ನನಗೆಲ್ಲ ಕೊಟ್ಟಿರ್ತಕ್ಕಂಥದ್ದು ಯಾವುದು ಕೂಡ ನಾನು ಕಳ್ಕೊಂಡಿದ್ದೇನೆ, ನನ್ನ ಜೀವನ ನಾನು ರೆಡಿಯಾಗಿದೆ, ನಾನು ಹೋಗುವಾಗ ನೀವು ನಮಸ್ಕಾರ ಮಾಡಿ ಹೋಗುವಾಗ ಸರಿ ಕೂತ್ಕೊಳ್ಳು ಅಂತ ಕೂತ್ಕೊಳಿಸಿದ್ವಿ.
ನಿಮ್ಮ ಏನಾದರೂ ಕೊನೆಯ ಮಾತಿದ್ರೆ ಹೇಳಿ ಅಂತ ಹೇಳುವಂಥದ್ದನ್ನು ಹೇಳ್ಕೊಂಡು ಅವನು ಕೂತ್ಕೊಂಡ. ಆ ಮಹರ್ಷಿ ಪತ್ರೋಳಿಂದ ಎಲೆಯನ್ನು ನೇಯ್ತಾ 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 ಇದ್ರು. ನಾವು ಧರ್ಮಸ್ಥಳ ಹೋದಾಗ ಅಲ್ಲಿ ಊಟದ ಸಂದರ್ಭಗಳಲ್ಲಿ ನಮಗೆ ಆ ಎಲೆಯಲ್ಲಿ ಧರ್ಮಛತ್ರದಲ್ಲಿ ಊಟ ಆಗ್ತಾ ಇತ್ತು ಒಂದು ಸಂದರ್ಭಗಳಲ್ಲಿ. ಆ ಪತ್ರೋಳಿ ಎಲೆಯನ್ನು ನೇಯ್ತಾ ನೇಯ್ತಾ ಇರ್ತಕ್ಕಂಥ ಸಂದರ್ಭ. ನೇಯ್ದ್ರು, ಒಂದು ಅಟ್ಟೆ ಆಯ್ತು, 2 ಅಟ್ಟೆ ಆಯ್ತು, 3 ಅಟ್ಟೆ ಆಯ್ತು. ಒಂದು ಅರ್ಧ ಗಂಟೆ ಅವರು ನೇಯ್ತಾನೆ ಇದ್ರು, ಅಟ್ಟಿ ಮಾಡಿದ್ರು. ಅವನನ್ನು ನೋಡ್ತಾನೆ ಇದ್ದ. ಕೊನೆಗೆ ಅರ್ಧ ಗಂಟೆ ಆದ್ಮೇಲೆ ಅವನನ್ನು ಕರೆದರು, ಇದನ್ನು ಕೊಂಡೋಗಿ ಕಾಂಪೋಸ್ಟಿಗೆ ಹಾಕು ಅಂತ ಹೇಳಿದ್ರು. ಅವನಿಗೆ ಆಶ್ಚರ್ಯ ಆಯ್ತು. ಅರ್ಧ ಗಂಟೆಯಿಂದ ನಾನು ನೋಡ್ತಾ ಇದ್ದೇನೆ, ಭಾವಪೂರ್ಣವಾಗಿ ಮನಸ್ಸು ತುಂಬಾ ಪ್ರೀತಿಯಿಂದ ಎಣಿಸಿ ತಕೊಂಡ ಅಲ್ಲಿ ಕಟ್ಟಿರ್ತಕ್ಕಂಥ ಎಲೆಯನ್ನು ಕೊಂಡೋಗಿ ಕಾಂಪೋಸ್ಟಿಗೆ ಹಾಕಿ ಹೇಳ್ತಾ ಇದ್ದೀರಿ, ನಿಮಗೇನು ಮಹರ್ಷಿ ಹುಚ್ಚಿಡ್ತಿದೆಯಾ ಅಂತ. ಆಗ ಆ ಗೃಹಸ್ಥನಿಗೆ ಒಂದು ಮಾತು ಹೇಳಿದ್ರು, ನೋಡು, ಅರ್ಧ ಗಂಟೆ ನಾನು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ನಿನ್ಗೆ ಇಷ್ಟು ಮಹತ್ವ ಉಂಟು. ನಿನ್ನನ್ನು ಈ ಪ್ರಪಂಚಕ್ಕೆ ಆ ದೇವರು ಸೃಷ್ಟಿ ಮಾಡೋ ಮುಂಚೆ ಇಡೀ ಪ್ರಪಂಚದಲ್ಲಿ ಬೇರೆ ಯಾರು ನಿನ್ನ ಹಾಗೆ ಇರಬಾರ್ದು. ನಿನ್ನ ಹಾಗೆ ಕಣ್ಣು, ನಿನ್ನ ಹಾಗೆ ಮುಖ, ನಿನ್ನ ಹಾಗೆ ಇರ್ತಕ್ಕಂಥ ದೇಹಚರ್ಯೆ, ನಿನ್ನ ಹಾಗಿರ್ತಕ್ಕಂಥ ವ್ಯವಸ್ಥೆ ಇನ್ನೊಬ್ಬರಲ್ಲಿ ಇಲ್ಲ. ಈ ಪ್ರಪಂಚದಲ್ಲಿ ಯಾರು ಇಲ್ಲದ ರೀತಿಯಲ್ಲಿ ನಿನ್ನನ್ನು ಹುಟ್ಟಿಸಬೇಕು ಅಂತಾದ್ರೆ ಆ ದೇವರು ಎಷ್ಟು ವರ್ಷ ಯೋಚನೆ ಮಾಡಿರ್ಬೋದು. ಅವನು ಎಷ್ಟು ವರ್ಷದ ಯೋಚನೆಯನ್ನು ನೀನು ವ್ಯರ್ಥ ಮಾಡ್ತಾ ಇದ್ದಿ. ನನ್ನ ಅರ್ಧ ಗಂಟೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ. ಅಷ್ಟು ಹೇಳಿರ್ತಕ್ಕಂಥ ಸಂದರ್ಭ, ಅಷ್ಟು ಹೇಳಿರ್ತಕ್ಕಂಥವರು ರಮಣ ಮಹರ್ಷಿಯವರು. ಅವ್ರು ಹೇಳ್ತಕ್ಕಂಥ ಅಷ್ಟು ಮಾತಲ್ಲೇ ಅವನಿಗೆ ಗೊತ್ತಾಯ್ತು, ನನ್ನ ಜೀವನ ಆಗ್ಬೇಕು ಅಂತಾದ್ರೆ ಮುಂಚೆ ಇಷ್ಟು ಜನ್ಮಗಳಲ್ಲಿ ಈ ಮನುಷ್ಯ ಜನ್ಮ ಬರಬೇಕಾದ್ರೆ ನಾವು ವೇದನೆ ಅಥವಾ ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ಸ್, ನಮ್ಮಲ್ಲಿರ್ತಕ್ಕಂಥ ಋಣಾತ್ಮಕ ಗುಣಗಳನ್ನು ನಾವು ಕಳ್ಕೊಂಡು ಬಂದಿದ್ದೇವೆ. ಮನುಷ್ಯ ಜನ್ಮ ಎಷ್ಟು ಸಾರ್ಥಕತೆ ಇರ್ತಕ್ಕಂಥದ್ದು, ಎಷ್ಟು ಜನ್ಮಗಳ ಪುಣ್ಯದಿಂದ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ. ಅದರಲ್ಲೂ ಜೈನ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ. ಎಷ್ಟು ಪಾವನವಾಗಿರ್ತಕ್ಕಂಥ ಜನ್ಮ ನಮ್ಮದು. ಎಷ್ಟು ಹಿಂದಿನ ಜನ್ಮಗಳಲ್ಲಿ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆಗಳಲ್ಲಿ ಈ ಜನ್ಮಕ್ಕೆ ನಾವು ಬಂದಿರಬಹುದು. ಅದಕ್ಕೋಸ್ಕರ ಬಂಧುಗಳೇ, ನಾವು ಬರುವಾಗ ಏನು ತರುವುದಿಲ್ಲ, ಹೋಗುವಾಗ ಏನು ಕೊಂಡೋಗ್ಲಿಕ್ಕಿಲ್ಲ. ಈ ಪ್ರಪಂಚಕ್ಕೆ ಅಳ್ತಾ ಅಳ್ತಾ ಬರ್ತೇವೆ. ಅಳದಿದ್ರು ಡಾಕ್ಟರು ಆ ಮಗುವನ್ನು ಮೇಲೆ ಹಿಡಿದು 4 ಬಾರಿಸಿ ಆದ್ರೂ ಅಳಿಸ್ತಾರೆ. ಮಗು ಅಳ್ಳಿಲ್ಲ ಅಂತಾದ್ರೆ ಮಗು ಹುಟ್ಟಿದಾಗ ಏನೋ ಪ್ರಾಬ್ಲಮ್ ಉಂಟು ಅಂತ ಎಣಿಸ್ಕೊಳ್ತೇವೆ. ಮಗು ಅತ್ತೆ ಈ ಪ್ರಪಂಚಕ್ಕೆ ಬರುವಂಥದ್ದು. ಮಗು ಅಳ್ತಾ ಬರ್ತಾ ಇರುವಾಗ ಮನೆಯವರೆಲ್ಲ ನಗಾಡ್ತೇವೆ, ಅಜ್ಜ ಅಜ್ಜಿ ಅಪ್ಪ ಅಮ್ಮ ಎಲ್ಲ ಖುಷಿ ಪಡ್ತೇವೆ. ನಾವು ಇಲ್ಲಿಂದ ಹೋಗುವಾಗ ನಾವು ನಗ್ತಾ ಹೋಗ್ಬೇಕು. ನಮ್ಮಲ್ಲಿರ್ತಕ್ಕಂಥ ಎಷ್ಟು ಒಳ್ಳೆ ಗುಣಗಳು ಸಾಧ್ಯತೆ ಉಂಟಾ, ಎಷ್ಟು ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟಾ. ದೇವರೊಂದು ಋಣ ಕೊಟ್ಟಿದ್ದಾರೆ ಮನುಷ್ಯ ಜನ್ಮ ಅಂತ, ಅದರಲ್ಲಿ ಅಷ್ಟು ಒಳ್ಳೆ ಕೆಲಸ ಮಾಡೋಣ. ನಾವು ಇಲ್ಲಿಂದ ಹೋಗುವಾಗ ಖುಷಿ ಪಟ್ಕೊಂಡು ಹೋಗ್ಬೇಕು. ಬಾಕಿಯವರೆಲ್ಲ ಅಳುವ ಪರಿಸ್ಥಿತಿಯನ್ನು ನಾವು ಕ್ರಿಯೇಟ್ ಮಾಡಬೇಕು. ಆ ರೀತಿಯ ಜನ್ಮ ನಮ್ಮದಾಗಿರ್ಬೇಕು. ನಮಗೆ ಆದರ್ಶ ಕಾವಂದರು ಯಾವತ್ತೂ ಹೇಳ್ತಾರೆ. ಅವರು ಹೇಳಿರ್ತಕ್ಕಂಥ ಒಂದು ಮಾತು, ಈ ಬಸದಿ ದೇವಸ್ಥಾನ ಹೊರಗಡೆ ದೊಡ್ಡ ಗಂಟೆ ಇರ್ತದೆ, ದೇವಸ್ಥಾನದ ಒಳಗಡೆ ಅಥವಾ ಬಸದಿ ಒಳಗಡೆ ದೇವರ ಹತ್ತಿರ ದೊಡ್ಡ ಗಂಟೆ ಇರುವುದಿಲ್ಲ. ಆ ದೊಡ್ಡ ಗಂಟೆಗಳೆಲ್ಲ ದೇವಸ್ಥಾನದ ಹೊರಗಡೆ ಇರ್ತಕ್ಕಂಥದ್ದು. ಅದನ್ನು ಬಾರಿಸಿಕೊಂಡು ನಾವು ಒಳಗೆ ಹೋಗ್ತೇವೆ. ಅದೇ ನಾವು ದೇವರಿಗೆ ಪೂಜೆ ಮಾಡುವಾಗ ಚಿಕ್ಕ ಗಂಟೆಯಿಂದ ಪೂಜೆ ಮಾಡ್ತೇವೆ. ನಮ್ಮಲ್ಲಿ ದೊಡ್ಡಸ್ತಿಕೆ ಇದ್ದರೆ ದೇವರ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಇಷ್ಟು ದೊಡ್ಡಸ್ತಿಕೆಗಳನ್ನು ಕಳಚಿ ನಾವು ಒಳ್ಳೆ ಮನಸ್ಥಿತಿಯಿಂದ ದೇವರ ಹತ್ತಿರ ಹೋದರೆ ದೇವರು ಪ್ರೀತಿಯಿಂದ ಸ್ವೀಕರಿಸ್ತಾರೆ. ನಮ್ಮಲ್ಲಿರ್ತಕ್ಕಂಥ ಈಗು ಅಹಂ ಏನೆಲ್ಲ ಉಂಟು, ನಾವು ಬರುವಾಗ ಏನು ಇಲ್ಲ, ಇದು ಇವತ್ತು ನಮ್ಮದು ಅಂತ ಇರಬಹುದು, ನಿನ್ನೆ ಯಾರ್ದೋ ಆಗಿತ್ತು, ನಾಳೆ ಯಾರ್ದೋ ಆಗ್ಲಿಕ್ಕಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಗೆ ಏನು ಸಿಕ್ಕಿದೆ ಅಂತ ಹೇಳುವಂಥದ್ದು ದೊಡ್ಡದು ಅಂತ ಎಣಿಸ್ಕೊಂಡಿದ್ರೆ ಏನೂ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಅಹಂ ಈಗೋ ನಮ್ಮಲ್ಲಿರ್ತಕ್ಕಂಥ ಷಟ್ಕರ್ಮಗಳ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ನಾವು 10 ಧರ್ಮಗಳ ಪಾಲನೆ ಮಾಡ್ತೇವೆ. ಅವುಗಳನ್ನೆಲ್ಲ ನಮ್ಮ ಜೀವನಕ್ಕೆ ಎಷ್ಟು ಅಳವಡಿಸಲಿಕ್ಕೆ ಸಾಧ್ಯತೆ ಉಂಟು. ಅಳವಡಿಸಿದರೆ ನಾವು ಜನನಿಗೆ ಹತ್ತಿರವಾಗಿರ್ತೇವೆ. ಒಂದೇ ತದ್ಗುಣ ಲಬ್ಧತೆ ಅಂತ ಹೇಳ್ತೇವೆ. ನಿನ್ನಲ್ಲಿ ಏನುಂಟು ಅದನ್ನು ನಮ್ಗೆ ಕೊಡು, ಬಟ್ ಶಕ್ತಿ ಕೊಡು. ನಮ್ಮಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡು, ಒಳ್ಳೆ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಕೊಡು. 4 ಮಂದಿಗೆ ಉಪಕಾರವಾಗುವಂತ ಜೀವನ ಇದಾಗ್ಲಿ. ದಿನಂಪ್ರತಿ ಎಷ್ಟೋ ಮುನಿವರಿಯರಿದ್ದಾರೆ, ಎಷ್ಟೋ ಆರಿಕೆಯರಿದ್ದಾರೆ ಈ ಪ್ರಪಂಚದಲ್ಲಿ. ಇನ್ನೂ ಕೂಡ ನಮಗೆ ಇಲ್ಲಿ ಚಾತುರ್ಮಾಸ ಅಂತ ಹೇಳುವ ಸಂದರ್ಭಗಳು ಇತ್ತೀಚೆಗೆ ಮಸ್ತಕಾಭಿಷೇಕಗಳಿಂದ ನಮಗೆ ಸಿಕ್ಕಿದವಾಗ ನಾವು ಒಳ್ಳೊಳ್ಳೆ ಧರ್ಮಗಳ ಬಗ್ಗೆ ಪ್ರಭಾವನೆಯಾಗಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಗಿದ್ದೇವೆ.
ಈ ಕೊರೋನಾ ಅಂತ ಹೇಳುವಂತ ಸಿಚುವೇಶನ್ ಅಲ್ಲಿ ಎಷ್ಟೋ ಮಕ್ಕಳು ಪರಿವರ್ತನೆ ಆಗಿದ್ದಾರೆ. ಎಷ್ಟೋ ಮಕ್ಕಳು ಮನೆಯಲ್ಲಿ ಒಳ್ಳೆ ರೀತಿಯ ಭಜನಾ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದಾರೆ. ಲೈವ್ ರಿಲೇಟೆಡ್ ಆಗಿರ್ಬೋದು, ಯಾವುದೋ ಒಂದು ವ್ಯವಸ್ಥೆ ಅಂತ ಇರ್ಬೋದು. ನಮ್ಮನ್ನು ನನ್ನ ಮಕ್ಕಳಲ್ಲಿ ಯಾವತ್ತು ಯೋಚನೆ ಮಾಡಿ ಹಾಬಿಯಾಗಿ ತೆಕ್ಕೊಳ್ಳಿ. ಅದು ಬರವಣಿಗೆ ಇರ್ಬೋದು, ಖಾಲಿ ಓದು ಮಾರ್ಕ್ಸ್ ಒಂದು ರೀತಿಯಲ್ಲಿ ಇರ್ತದೆ. ಪ್ರೌಢಶಾಲೆಯನ್ನು ನಾನು ಯೋಚನೆ ಮಾಡ್ತಿರ್ತಕ್ಕಂಥದ್ದು, ಅರಸರು ಯಾವತ್ತೂ ಹೇಳ್ತಾರೆ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳಿಗೆ ಓದಿನೊಟ್ಟಿಗೆ ಆರೋಗ್ಯ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸಸೈಸ್ಗಳು ಬೇಕು. ಅವತ್ತು ಅವ್ರು ಹೇಳ್ತಾರೆ 1 ಗಂಟೆ ಆದ್ರೂ ಆಟ ಆಡ್ಲಿಂದ. ಈ 2 ಗಂಟೆ ಟೈಮನ್ನು ಅರಸರು ಹೇಳಿ ನಮ್ಮ ಸಂಸ್ಥೆಯಲ್ಲಿ 2 ಗಂಟೆ ಮಕ್ಕಳಿಗೆ ಫ್ರೀ ಆಗಿ ಆಟ ಆಡ್ಲಿಕ್ಕೆ ಇರ್ತದೆ. ಅದು ಬೆಳಿಗ್ಗೆ ಇರ್ಬೋದು, ಸಾಯಂಕಾಲ ಇರ್ಬೋದು. ನಮ್ಮ ಸಂಸ್ಥೆಯಲ್ಲಿ ಬೆಳಿಗ್ಗೆ 6:30ಗೆ ಪಾಠ ಸ್ಟಾರ್ಟ್ ಆಗ್ತದೆ, ರಾತ್ರಿ 7:30ವರೆಗೆ ಇರ್ತದೆ. ಡಿಫ್ರೆಂಟ್ ಬ್ಯಾಚ್ಗಳ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಆ ರೀತಿ ವ್ಯವಸ್ಥೆ ಮಾಡಿದ್ರಿಂದಲೇ ನಮಗೆ ನಿನ್ನೆ ಮೆಡಿಕಲ್ ರಿಲೇಟೆಡ್ ಆಗಿ 70 ಮಂದಿ 500ಕ್ಕಿಂತ ಮೇಲೆ 720 690 ಅಂತ ಹೇಳಿದ್ರೆ ಅವನಿಗೆ ಏಮ್ಸ್, ಜಿಪ್ಮರ್ ಅಥವಾ AFMC ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ತಕ್ಕಂಥ 500 ಒಳಗಡೆ ರ್ಯಾಂಕ್ ಉಂಟು. ಆ ಮಕ್ಕಳೆಲ್ಲ ದೇಶದ ಯಾವ ಕಡೆ ಬೇಕಾದ್ರೂ ಡಾಕ್ಟರ್ ಆಗಿ ಸೇರುವಂತಹ ಅವಕಾಶ ಸಿಕ್ಕಿತ್ತು. ಅದರಲ್ಲಿ 3-4 ಜನ ಜೈನ ವಿದ್ಯಾರ್ಥಿಗಳು ಇದ್ದಾರೆ. ನಮಗೆ ತುಂಬಾ ಖುಷಿ, ತೃಪ್ತಿ ಉಂಟು. 100-150 ಮಂದಿ ಈ ವರ್ಷ ನಮ್ಮ ಸಂಸ್ಥೆಯಿಂದ ಗವರ್ಮೆಂಟ್ ಮೆಡಿಕಲ್ ಸೀಟ್ ಇಟ್ಕೊಂಡು ಮೆಡಿಕಲ್ ಕಾಲೇಜಿಗೆ ಎಂಟ್ರಿ ಆಗ್ತಾ ಇದ್ದಾರೆ. IIT ಬಾಂಬೆ JEE ಮುಖಾಂತರ ಹೇಳುವುದಿದ್ರೆ ಅದರಲ್ಲಿ IIT ಬಾಂಬೆ ಕಳೆದ ವರ್ಷವೂ ಸಿಕ್ಕಿತ್ತು, ಈ ವರ್ಷವೂ ಸಿಕ್ಕಿತ್ತು. ನಮ್ಮ ಸಂಸ್ಥೆಯಲ್ಲಿ 9 ವರ್ಷ ಆಯಿತು ಪ್ರಾರಂಭ ಆಗಿ. ಪ್ರಯತ್ನ ಮಾಡಿದರೆ ಏನೂ ಸಾಧನೆ ಮಾಡಬಹುದು ಅಂತ ಹೇಳುವಂಥದ್ದನ್ನು ನಾವು ದೇವರು ಒಂದು ನನಗೆ ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ. ನನ್ನದು ಅದು ಆಗಿರ್ಲಿಲ್ಲ ಜಾಗ. ಈಗ ನಮ್ಮ ಕೈಯಲ್ಲಿ ಕೆಲಸ ಸೇವೆ ಮಾಡಿಸ್ತಾ ಇದ್ದಾರೆ ಅಷ್ಟೇ. ಈ ತೀರ್ಥಂಕರವರ ಅಮ್ಮನವರ ಎಲ್ಲ ಆಶೀರ್ವಾದಗಳಿಂದ, ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದಗಳಿಂದ ಸಂಸ್ಥೆ ನಡೀತಾ ಉಂಟಷ್ಟೇ. ಲೆಕ್ಕಕ್ಕೆ ನಾನಷ್ಟೇ, ನಾನಲ್ಲಿದ್ದರೆ ಯಾರಿಂದಾದ್ರೂ ಅದು ನಡೀಲೇಬೇಕಿತ್ತು. ಇದು ಜಗದ ನಿಯಮ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆ ತರ 9 ವರ್ಷಗಳಲ್ಲಿ ಪ್ರತಿಯೊಂದರಲ್ಲೂ ನ್ಯಾಷನಲ್ ಇರ್ತಕ್ಕಂಥ ಎಲ್ಲದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. CET ಯಲ್ಲಿ 7ನೇ ರ್ಯಾಂಕ್ ಇರ್ಬೋದು, ಮೆಡಿಕಲ್ ಅಲ್ಲಿ ಇರ್ಬೋದು, JEE ಅಲ್ಲಿ ಇರ್ಬೋದು. ಈಗ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟದಿರ್ತಕ್ಕಂಥದ್ದು. ಬಟ್ ನಾನು ಅವರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಅರಸರು ಯಾವತ್ತೂ ಹೇಳ್ತಾರೆ, ಅವರಲ್ಲೂ ಕೂಡ ಹಸಿ ಕೃಷಿ ಇದ್ದ ಹಾಗೆ ಪ್ರತಿಯೊಂದು ಬೇಕು, ಓದಿನೊಟ್ಟಿಗೆ ಆಟವೂ ಬೇಕು ಅಂತ ಹೇಳುವಂಥದ್ದು. ಖಾಲಿ ಓದುವಂತ ಒಬ್ಬ ಮನುಷ್ಯನನ್ನು ಮೆಷಿನ್ ಆಗಿ ನಾವು ಕನ್ವರ್ಟ್ ಮಾಡಬಾರ್ದು. ಮನೆ ನಮ್ಮ ಉಜ್ಜಲಕಟ್ಟೆಯ ಉದಯರು ಬಂದ್ರು ಮನೆಗೆ. ಅವರೊಂದು ಮಾತು ಹೇಳಿದ್ರು, ನನ್ನ 2 ಮಕ್ಕಳನ್ನು ಸಂಸ್ಥೆಗೆ ತಂದು ಬಿಟ್ಟದ್ರಿಂದ ಮೊದಲ ಮಗ BAMS ಮಾಡಿದ, ಎರಡನೇ ಮಗ MBBS ಆದ. ನಾನು ಟೀಚರ್ ಆಗಿದ್ದುಕೊಂಡು ನನ್ನಲ್ಲಿ ಸಾಧ್ಯತೆ ಇಲ್ಲದನ್ನು ಮಕ್ಕಳು ಎಕ್ಸಲೆಂಟ್ ಸಂಸ್ಥೆಯಲ್ಲಿ ಸಾಧನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ನನ್ನ ಪೂರ್ವಜನ್ಮದ ಪುಣ್ಯ ಇದು ಅಂತ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಈ ತರದ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ ಮಕ್ಕಳಲ್ಲಿ ಏನೂ ಸಾಧ್ಯತೆ ಇಲ್ಲ ಅಂತ ಯೋಚನೆ ಮಾಡ್ಕೊಳ್ಬೇಡಿ. ನಾವು ಮನೆಯವರೊಟ್ಟಿಗೆ ಮಾತಾಡ್ತಾ ಇದ್ದೆ, ಈಗ ಸಾಧ್ಯತೆ ಮನಸ್ಸುಂಟ, ಮಾರ್ಗ ಉಂಟು. ಬಟ್ ಕನ್ನಡ ಮೀಡಿಯಂ ಕಲ್ತಿರ್ತಕ್ಕಂಥ ಬೇಣೂರ ಹತ್ತಿರ ಧೀರಜ್ ಅಂತ ಒಬ್ಬ ಹುಡುಗ 1 ವರ್ಷ ನನ್ನಲ್ಲಿ ಕೇಳಿದ, ಪ್ರೀತಿಯಿಂದ ಸರ್ ನನಗೆ ಮೆಡಿಕಲ್ ಮಾಡಲೇಬೇಕು. ಚಿಕ್ಕ ಗೂಡಂಗಡಿ ಇರ್ತಕ್ಕಂಥದ್ದು, ಬೀಡಿ ಕಟ್ತಾ ಇರ್ತಕ್ಕಂಥದ್ದು, ವ್ಯವಸ್ಥೆ ಇಲ್ಲ. ಮನಸ್ಸುಂಟ, ದೇವರು ವ್ಯವಸ್ಥೆ ಮಾಡ್ತಾರೆ. ನಮ್ಮ ಸಂಸ್ಥೆಯಲ್ಲಿ ಪೂರ್ತಿ ಇದ್ದ ಕೊರೋನಾ ಟೈಮಲ್ಲಿ 1 ದಿವಸ ಮನೆ ಹೋಗ್ಲಿಲ್ಲ. ಕಳೆದ ವರ್ಷ 720ರಲ್ಲಿ 645 ಮಾರ್ಕ್ಸ್ ಬಂದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ. ವರ್ಷಕ್ಕೆ 5,000 ಫೀಸ್ ಅಷ್ಟೇ ಮೆಡಿಕಲ್ ಅಲ್ಲಿ. ಆ ತರ ಅಂದ್ರೆ ಮನಸ್ಸಿದ್ರೆ ಏನೂ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಹೇಳಿದ್ರು ದುಡ್ಡಿದ್ರೆ ಮಾತ್ರ ಆಗುವಂಥದ್ದಲ್ಲ. ದುಡ್ಡು ಇದ್ದುಕೊಂಡೇ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಸಂಸ್ಥೆ ಕಟ್ಟುವಾಗ ದುಡ್ಡು ಇದ್ದುಕೊಂಡೇ ಮಾಡ್ತಾರೆ ಅಂತ ಹೇಳಿದ್ರೆ ಏನೂ ಇಲ್ಲ. 100-150 ಬ್ಯಾಂಕ್ಗಳಿಗೆ ತಿರುಗಿದ್ದೀನಿ. ಬಟ್ ದೇವರು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ, ಈ ಮನಸ್ಸುಂಟ ಎಲ್ಲಿಂದಾದ್ರೂ ವ್ಯವಸ್ಥೆ ಮಾಡ್ತಾರೆ. ಅದಕ್ಕೋಸ್ಕರ ನಮಗೆ ಆದರ್ಶ ಇರ್ತಕ್ಕಂಥದ್ದು ಹೆಗ್ಡೆಯವರು ಇರ್ಬೋದು, ಅಮ್ಮ ಇರ್ಬೋದು. ನಾವು ಹರ್ಷಣ್ಣನ ಹತ್ರ ಹೋಗಿ ಕೂತ್ಕೊಂಡ್ರು ಕೂಡ ಅಷ್ಟೇ, ಎಲ್ಲ ಯುವಕರಿಗೆ ಏನು ಬೇಕು ಮಾರ್ಗದರ್ಶನ ಮಾಡ್ತಾರೆ, ಪ್ರೀತಿಯಿಂದ ಬೆನ್ನು ತರ್ತಾರೆ, ಮುನ್ನಡೆಸು ಅಂತ ಹೇಳ್ತಾರೆ. ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಅರಸರು ಇರ್ಬೋದು, ಈ ತರ ಒಳ್ಳೆ ರೀತಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಇರ್ಬೋದು. ಅವರಿಂದ ನಾವು ಯಾವತ್ತೂ ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ, ನಾನು ಇನ್ನೊಬ್ಬನಿಗೆ ಜ್ಞಾನ ಕೊಟ್ಟರೆ ನನ್ನಿಂದ ಏನು ಲಾಸ್ ಆಗುವುದಿಲ್ಲ. ಆ ಸಿದ್ಧಾಂತದಲ್ಲಿ ನಮ್ಮ ಹಿರಿಯರು ಬದುಕಿದ್ದಾರೆ. ನಮ್ಮ ನೆಕ್ಸ್ಟ್ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡ್ಕೊಳ್ಬೇಕು. ನಮ್ಮ ನೆಕ್ಸ್ಟ್ ಜನರೇಷನ್, ನಮ್ಮ ಕಾಲದಲ್ಲಿ ಈ ತರ ಬದುಕಿ ಆಯ್ತು, ಒಳ್ಳೆ ರೀತಿಯ ವ್ಯವಸ್ಥೆ ಆಯ್ತು. ನೆಕ್ಸ್ಟ್ ಜನರೇಷನ್ ಭಜನೆ ಮತ್ತು ಭೋಜನ 2 ಮಾಡುವಾಗ ತುಂಬಾ ಶಾಂತಿಯಿಂದ ಇರ್ಬೇಕಂತೆ. ನಮ್ಮ ಮನಸ್ಸಲ್ಲಿ ನೆಗೆಟಿವ್ಸ್ ಬರಬಾರ್ದು. ದೇವರಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಊಟ ಮಾಡುವಾಗಲಷ್ಟೇ ತುಂಬಾ ಪ್ರೀತಿಯಿಂದ, ನನ್ನ ಕೈಯಲ್ಲಿ ಏನೋ ಉಂಟಾ ಪ್ರೀತಿಯಿಂದ ಸ್ವೀಕರಿಸಬೇಕು. ನಿನ್ನೆ ನಮ್ಮ ಕಾಲೇಜಲ್ಲಿ ರೋಟರಿ ಇರ್ಬೋದು, JC ಇರ್ಬೋದು, ಸೀನಿಯರ್ JC ಅವರೆಲ್ಲ ಸೇರ್ಕೊಂಡು ನಿನ್ನೆ ರಾತ್ರಿ ವಿಠಲ್ ನಾಯಕ್ ಅವರಿಂದ ಕಲರ್ಕ ಪ್ರೋಗ್ರಾಮ್ ಮಾಡಿದ್ರು. ಆವಾಗ ಅವರು ಒಂದು ಮಾತು ಹೇಳಿದ್ರು, ನಾನು ಚಿಕ್ಕ ಕೆಲಸ ಇರ್ಬೋದು, ನನ್ನನ್ನು ಪ್ರತಿಯೊಂದು ಕಡೆ ಟೀಚರ್ ಆಗಿ ಕರೀತಾ ಇಲ್ಲ, ನಾನು ಟೀಚರ್ ಆಗಿದ್ದೇನೆ. ನನ್ನ ಹಾಬಿಯಿಂದ, ನಾನು ಮಾತಾಡುವ ಶೈಲಿಯಿಂದ ನನ್ನನ್ನು ಕರೀತಾ ಇದ್ದಾರೆ. ನನಗಿದು ಹಾಬಿ ಅಷ್ಟೇ.
ನಾನು ಪ್ರೀತಿಸ್ತೇನೆ. ನನಗೆ ಚಿಕ್ಕ ಕೆಲಸ ಇದ್ರು ನಾವು ಪ್ರೀತಿಯಿಂದ ಇದ್ರೆ ದೇವರು ಅದಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಮನಸ್ಸಿನ ಶಾಂತಿ ಉಂಟ, ಅದಕ್ಕಿಂತ ದೊಡ್ಡದು ನಮ್ಗೆ ಏನೂ ಬೇಡ. ಅದಕ್ಕೋಸ್ಕರ ಪ್ರೀತಿಯ ಧರ್ಮ ಬಂದವರೇ, ಇಲ್ಲಿ ಎಷ್ಟೋ ಮಕ್ಕಳು ಕೂಡ ಇದ್ದಾರೆ, ನನಗೆ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ನನ್ನೊಟ್ಟಿಗೆ ಕಲಿತವರು ಇದ್ದಾರೆ, ಆತ್ಮೀಯರಿದ್ದಾರೆ. ವೀರಣ್ಣ ಧರ್ಮಸ್ಥಳದಲ್ಲಿ ಒಟ್ಟಿಗೆ ಇರ್ತಕ್ಕಂಥ, ಯಾಕಂದ್ರೆ ನಾವು ಯಾರೊಟ್ಟಿಗೆ ಇರ್ತೇವೆ ಅವರ ಪ್ರಭಾವನೆ ನಮಗೆ ಬರ್ತದೆ. ನಾವು ಯಾವತ್ತೂ ಒಳ್ಳೆಯವರೊಟ್ಟಿಗೆ, ನಾವು ದೇವಸ್ಥಾನಕ್ಕೆ ಬಸದಿಗೆ ಯಾಕೆ ಬರ್ತೇವೆ? ಬಸದಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಅಲ್ಲಿ ಬಂದು ಯಾರು ಪ್ರೇ ಮಾಡೋದು ಒಳ್ಳೇದು ಒಳ್ಳೇದು ಒಳ್ಳೇದು, ಆವಾಗ ಆಟೋಮೆಟಿಕ್ ದೇವರಿಗೆ ಶಕ್ತಿ ಬರಲೇ ಬರ್ತದೆ. ಶಕ್ತಿಯಲ್ಲಿ ಇದೇ ಇರ್ತದೆ. ನನ್ನ ಮನೆಯಲ್ಲಿ ನಾನು ದಿನಕ್ಕೆ 1 ಗಂಟೆ ಬೆಳಿಗ್ಗೆ ಪೂಜೆ ಮಾಡುವ ಕ್ರಮ ಉಂಟು. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇರ್ತಕ್ಕಂಥ ದೇವರು ಅಲ್ಲಿ ನಮ್ಮಲ್ಲಿ ಪಂಚಕಲ್ಯಾಣಕ್ಕೆ ಇಟ್ಟಿರ್ತಕ್ಕಂಥ ಮೂರ್ತಿ, ಅದನ್ನು ನಾನು 1 ಗಂಟೆ ನಾನು ದೇವರೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ರೆ ಅದರಲ್ಲಿ ಸಿಗುವಂತ ತೃಪ್ತಿ ನನಗೆ ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ದೊಡ್ಡ ಮಂತ್ರಗಳನ್ನೆಲ್ಲ ಕಲ್ತ್ಕೊಂಡಿರ್ಬೇಕು ಅಂತ ಏನು ಅದು ಸೆಕೆಂಡರಿ ಇರ್ತಕ್ಕಂಥ, ನನ್ನ ಮನಸ್ಸಿನ ಭಾವನೆಯಲ್ಲಿ ಏನು ಉಂಟು, ಭಾವ ಪೂಜೆ. ನಾನು ಇಲ್ಲಿರುವುದಿಲ್ಲ, ಎಲ್ಲವೂ ಇರ್ತದೆ. ಭಾವ ಪೂಜೆ ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿ ದೇವರನ್ನ ಎಣಿಸ್ಕೊಳ್ಳಿ, ನಿಮ್ಮ ಹತ್ರ ದೇವರು ಬರ್ತಾರೆ. ನನ್ನ ಪ್ರೀತಿಯ ನೆಕ್ಸ್ಟ್ ಜನರೇಷನ್ ಅವರಿಗೆ ಹೇಳುವಂಥದ್ದು, ಒಂದು ಕಾಲ ಆಗಿ ಹೋಗಿದೆ ಅಂತ ಹೇಳೋದು, ನೀವು ಪ್ರೀತಿ ಮಾಡ್ತಾರೆ, ನೀವು ಮನಸ್ಸು ಮಾಡ್ತಾರೆ, ನೀವು ದೇವರು ನಿಮ್ಮ ಎದುರುಗಡೆ ಬಂದಿರ್ತಾರೆ. ನೀವು ಮನಸ್ಸಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಮೆಡಿಟೇಷನ್ ಮಾಡಿಕೊಂಡು ಪ್ರೀತಿಯಿಂದ ದೇವರನ್ನು ನಿಮ್ಮ ಹತ್ರ ಕರ್ಕೊಳ್ಳಿ, ಬಂದಿರ್ತಾರೆ. ನೀವು ಎಲ್ಲಿದ್ದುಕೊಂಡಿದ್ರು ಕೂಡ ಆ ದೇವರು ನಮ್ಮ ಹತ್ರ ಬರ್ತಾರೆ, ನಾವು ಪೂಜೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಯಾಕಂದ್ರೆ ನಮ್ಮ ಧರ್ಮದಲ್ಲಿ ಎದುರುಗಡೆ ಇದ್ದುಕೊಂಡೇ ದೇವರನ್ನು ಪೂಜೆ ಮಾಡಬೇಕು ಅಂತ ಏನು ಹೇಳಿಲ್ಲ, ಬೇರೆ ಬೇರೆ ವಿಧಾನದ ಪೂಜೆಗಳನ್ನು ಹೇಳಿದ್ದಾರೆ. ಭಾವ ಪೂಜೆ ಮಾಡ್ಕೊಳ್ಬಹುದು, ತುಂಬಾ ಪ್ರೀತಿಯಿಂದ ಎದುರುಗಡೆ ದೇವರನ್ನು ನಾವೇ ಮನಸ್ಸು ಪೂರ್ವಕವಾಗಿ ಕರ್ಕೊಂಡು ನಾವು ಯಾವ ರೀತಿಯ ಪೂಜೆಯನ್ನು ಮಾಡಬಹುದು. ತೋರ್ಪಡಿಕೆಗೋಸ್ಕರ ಇರ್ತಕ್ಕಂಥ ಪೂಜೆಗಳು, ನಮ್ಮ ಮನಸ್ಸು ಉಂಟ, ಟೈಮ್ ಉಂಟ, ದೇವರ ಎದುರುಗಡೆ ನಾವು ಆಯ್ಕೆ ಮಾಡ್ಕೊಂಡಿದ್ರೆ ತುಂಬಾ ಪ್ರೀತಿ, ತುಂಬಾ ಖುಷಿ. ಅದಕ್ಕೆ ಸಿಗುವಂತಹ ನಮ್ಗೆ ಫಲಗಳೇ ಬೇರೆ, ಭಾವನ ಪೂಜೆಗೆ ಸಿಗುವಂತಹ ಫಲಗಳೇ ಬೇರೆ. ಅದರಿಂದಾಗಿ ನಮ್ಮಲ್ಲಿರ್ತಕ್ಕಂಥ, ನಾನು ಯಾವತ್ತೂ ಯೋಚನೆ ಮಾಡೋದು ನೆಕ್ಸ್ಟ್ ಜನರೇಷನ್ ಅಂದ್ರೆ ನಮ್ಮ ಅರಸರ ಕಾಲ ಆಯ್ತು, ಅದರ ನಂತರದ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಯಂಗ್ ಜನರೇಷನ್, ಅದರ ನಂತರ ಇರ್ತಕ್ಕಂಥ, ಯಾಕಂದ್ರೆ ಕಲಿಯುಗ ಈಗ. ನಮ್ಮ ಧರ್ಮ ಮಹಾವೀರ ಸ್ವಾಮಿಯವರು ಕ್ರಿಸ್ತ ಪೂರ್ವ 570 ಆತರ ಇರ್ತಕ್ಕಂಥದ್ದು. ಕ್ರೈಸ್ತ ಧರ್ಮ ಹುಟ್ಟುವ ಮುಂಚೆ ನಮ್ಮ ಧರ್ಮ, ಗೌತಮ ಬುದ್ಧನಿಗಿಂತಲೂ ಮಹಾವೀರರು ಸ್ವಲ್ಪ ಮುಂಚೆ ಹುಟ್ಟಿದವರು. ಅಂದ್ರೆ ಬೌದ್ಧ ಧರ್ಮ ಹುಟ್ಟುವುದಕ್ಕಿಂತಲೂ ನಮ್ಮ ಧರ್ಮದ ಇತಿಹಾಸ ನೋಡಿದರೆ ಎಷ್ಟೋ ವರ್ಷಗಳ, ಅಲ್ಲಿರ್ತಕ್ಕಂಥ ಓಲೆಗರಿಗಳಲ್ಲಿ ಅಥವಾ ನಮ್ಮಲ್ಲಿರ್ತಕ್ಕಂಥ ಬರೆದಿರ್ತಕ್ಕಂಥ ಪ್ರತಿಯೊಂದು ವಿಷಯ ನೋಡಿದ್ರೆ, ನಮ್ಮ ಮುನಿ ಮಹಾರಾಜರು ನಮ್ಮ ಸಂಸ್ಥೆ ಬಂದವಾಗ ಎಲ್ಲ ಮಕ್ಕಳು ಎದುರುಗಡೆ, ಯಾಕಂದ್ರೆ ನಾವು ಮನಸ್ಪೂರ್ವಕವಾಗಿ ಇದ್ರೆ ನಮ್ಮ ಸಂಸ್ಥೆಯಲ್ಲಿ ವೀರಸಾಗರ ಮುನಿ ಮಹಾರಾಜ್ ಇರ್ಬೋದು, ಅತ್ಯಂತ ಬೇರೆ ವಿಶುದ್ಧ ಸಾಗರವರ ತಂಡ ಇರ್ಬೋದು, ಪ್ರತಿಯೊಬ್ಬರು ಬಂದಾಗ ನಾವು ಮಕ್ಕಳಲ್ಲಿ ಓಪನ್ ಆಗಿ ಆಹಾರ ಇರ್ಬೋದು, ಪದ್ಧತಿ ಇರ್ಬೋದು, ಅವರ ಚರ್ಯಗಳ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಅವರ ಪೂಜೆಗಳ ಸಂಬಂಧಪಟ್ಟದ್ದು, ಎಲ್ಲಾ ಧರ್ಮಗಳು, ಜಾತಿ ಧರ್ಮ ಅದೆಲ್ಲ ಸಪರೇಟ್ ಇರ್ತದೆ. ಎಲ್ಲರೂ ಅರ್ಘ್ಯ ಇರ್ತಕ್ಕಂಥ ಪೂಜೆಗಳನ್ನು ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಾರೆ. ನಮೋಕಾರ ಮಂತ್ರದ್ದು ನಮ್ಮ ಸಂಸ್ಥೆಯ ಬೆಳಗಿನ ಪ್ರಾರ್ಥನೆ ಪ್ರಾರಂಭ ಆಗ್ತದೆ. ಹನುಮಾನ್ ಚಾಲೀಸಿಂದ ರಾತ್ರಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲದೂ ಬೇಕು. ಧರ್ಮ ಅಂತ ಹೇಳೋ ದೇವರು ಯಾರೇ ಆಗಿರ್ಬೋದು, ನಮ್ಮಕ್ಕೆ ನಾವು ಅವರನ್ನು ಪಾಲನೆ ಮಾಡ್ಕೊಂಡು ನಮ್ಮ ಪ್ರೀತಿಯಿಂದ ವ್ಯವಸ್ಥೆ ಮಾಡ್ಕೊಂಡ್ರೆ ಎಲ್ಲ ದೇವರು ನಮ್ಮಲ್ಲಿ ಇರ್ತಾರೆ ಅಂತ ಹೇಳುವಂಥದ್ದು. ಅದಕ್ಕೋಸ್ಕರ ನಮ್ಮಲ್ಲಿರ್ತಕ್ಕಂಥ ಆತ್ಮಕ್ಕೆ ಶುದ್ಧತೆಗೋಸ್ಕರ ನಾವು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತೇವೆ. ನಮ್ಮ ಧರ್ಮಗಳ ಬಗ್ಗೆ ಇಲ್ಲಿ ಬೇಕಾದಷ್ಟು ಹೇಳುವರಿದ್ದಾರೆ, ಆದ್ರೆ ನಾನು ಧರ್ಮಗಳ ಬಗ್ಗೆ ಎಲ್ಲಿ ಹೋದ್ರು ಕೂಡ, ಯಾಕಂದ್ರೆ ಅದಕ್ಕೆ ಸಂಬಂಧಪಟ್ಟ ಮಕ್ಕಳಿಗೆ, ಹಿರಿಯರಿಗೆ, ಎಲ್ಲರಿಗೂ ಬೇಕಾದಷ್ಟು ವ್ಯವಸ್ಥೆಗಳು ಸಿಕ್ಕಿ ಆಗಿದೆ. ನಾನು ಹೇಳುವಂಥದ್ದು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸಿಟಿವ್ ಪಂಚ್, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಯೋಚನೆ ಮಾಡ್ಕೊಳ್ಬೇಕು. ಪ್ರತಿಯೊಂದನ್ನು ಪ್ರೀತಿಸಿ, ಒಂದು ಗಿಡ ನೆಡ್ತೀರಾ, ತುಂಬಾ ಪ್ರೀತಿಯಿಂದ ವ್ಯವಸ್ಥೆ ಮಾಡಿ, ಅದಕ್ಕೆ ಬೇಕಾಗುವಂತಹ ಎಲ್ಲ ವ್ಯವಸ್ಥೆ ಮಾಡಿ, ಅದು ಫಲ ಕೊಡುತ್ತದೆ. ಫಲ ಕೊಟ್ಟು ಕೂಡ ಆಟೋಮೆಟಿಕ್ ಗಿಡ ಬರ್ತದೆ. ನಾವು ಯಾವತ್ತೂ ಫಲ ಕೊಡುವ ಗಿಡ ಯಾವತ್ತೂ ಬಗ್ಗುತ್ತದೆ. ಫಲ ಯಾವುದು ಕೊಡೋದಿಲ್ಲ, ಅಹಂಕಾರ ಇದ್ದಾಗ ಮೇಲೆ ನೋಡ್ಕೊಳ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಫಲದ ಅಂದ್ರೆ ನಾವು ಒಳ್ಳೆತನ ಬಂದ್ರೆ ಆಟೋಮೆಟಿಕ್ ನಾವು ಬೆಂಡ್ ಆಗ್ತೇವೆ. ಯಾಕಂತಂದ್ರೆ ನಮ್ಮಲ್ಲಿ ದೇವರು ಇರ್ತಾರೆ ಅಂತ ಹೇಳೋದು. ಅದಕ್ಕೋಸ್ಕರ ಹಿರಿಯರಿಗೆ ಗೌರವ ಕೊಡುವಂಥದ್ರಿಂದ, ಅಪ್ಪ ಅಮ್ಮನಿಗೆ ನಮ್ಮ ಪ್ರೀತಿ ಪಾತ್ರರು, ನಮ್ಮನ್ನು ಬೆಳೆಸಿದವರು, ಅವರಿಗೆ ಗೌರವ ಕೊಡುವಂಥದ್ದು, ದೇವರೊಟ್ಟಿಗೆ ನಾವು ಇರ್ತಕ್ಕಂಥದ್ದು, ನೆಕ್ಸ್ಟ್ ಪಾಸಿಟಿವ್ ಪಂಚ್ ಕೊಡ್ಕೊಳ್ಳುವಂಥದ್ದು. ನಮ್ಮ ಆಟಿಟ್ಯೂಡ್, ನಾಲೆಜ್ ಮಾತ್ರ ಇದ್ರೆ ಸಾಕಾಗೋದಿಲ್ಲ, ಆಟಿಟ್ಯೂಡ್ ಕೂಡ ತುಂಬಾ ಒಳ್ಳೇದು ಬೇಕಾಗ್ತದೆ, ಸ್ಕಿಲ್ ಬೇಕಾಗ್ತದೆ. ಈಗ ವರ್ಕ್ ಫ್ರಮ್ ಹೋಮ್ ಅಂತ ನಮ್ಮ ಎಲ್ಲ ಇರ್ತಕ್ಕಂಥ ವರ್ಕಿನ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾರೆ. ಅವರನ್ನೆಲ್ಲ ನಾವು ಕೆಲವು ಸಂದರ್ಭ ಪ್ರತಿ ತಿಂಗಳಿಗೊಮ್ಮೆ ಈಗ ಟ್ರೈನಿಂಗ್ ಪ್ರಾರಂಭ ಮಾಡಿದ್ದೇನೆ. ನಮ್ಮ ಸುರೇಂದ್ರಣ್ಣ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ ಬರ್ತಕ್ಕಂಥ ಮಕ್ಕಳನ್ನು ಯಾವ್ದಾದ್ರು ಮುಖಾಂತರ ಒಂದು ಟ್ರೈನಿಂಗ್ ಮಾಡ್ತಾ ಹೋಗಿ ಅಂತ. ಅದಕ್ಕೆ ಜೈನ್ ಯೂತ್ ಕ್ಲಬ್ ಅಂತ ಹೇಳೋ 250 ಆಲ್ರೆಡಿ ಇದರಲ್ಲಿ ಇದ್ದಾರೆ. ಫಸ್ಟ್ ಟ್ರೈನಿಂಗ್ ಲಂಡನ್ ಇಂದ ಆಯ್ತು, ಸೆಕೆಂಡ್ ಟ್ರೈನಿಂಗ್ ಮೊನ್ನೆ ನಮ್ಮ ಪ್ರೊಫೆಸರ್ ಪ್ರಶಭಾಸ್ ಜೈನ್ ಅವರಿಂದ ಮೊನ್ನೆ ಟ್ರೈನಿಂಗ್ ಆಯ್ತು. ಪ್ರತಿ ತಿಂಗಳಿಗೆ ಒಂದು ಟ್ರೈನಿಂಗ್ ಕೊಡಿಸ್ತಾ ಇದ್ದೇನೆ. ಲೈವ್ ರಿಲೇಟೆಡ್ ಆಗಿ ಸಿಗ್ತದೆ. ಮೊನ್ನೆ ಕೂಡ ಒಂದು 50 ಮಕ್ಕಳು, ಅಂದ್ರೆ
18ರಿಂದ 30 ವರ್ಷ ಇರ್ತಕ್ಕಂಥ ಆಲ್ರೆಡಿ ಡಿಗ್ರಿ ಮುಗಿಸಿರ್ತಕ್ಕಂಥ ಮಕ್ಕಳಿಗೆ ಎಂಟ್ರಿ ಆದರೂ ಟ್ರೈನಿಂಗ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಕೊರೋನಾ ಸಿಚುವೇಶನ್ ಮುಗಿದು ಕೂಡ ಹೇಗೆ ಹೇಳಿದ್ರೆ ವ್ಯವಸ್ಥೆ ಉಂಟು. ನಮ್ಮ ಸಂಸ್ಥೆಯಲ್ಲಿ 3-4 ದಿವಸ ಜೈನ ಎಲ್ಲ ಯೂತನ್ನು ಕರೆಸಿ ಬೇಕಾದ, ಯಾಕಂದ್ರೆ UPSC ಮುಖಾಂತರ ಬೆಳೀಲಿಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳುಂಟು. ಅಂಥದ್ದನ್ನು ಕಲ್ಪಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಎಲ್ಲ ಹಿರಿಯರು ಪ್ರಯತ್ನ ಮಾಡ್ತಾ ಇದ್ದಾರೆ. ಜೈನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಮ್ಮಿಂದ ಆಗುವಂತ ಸೇವೆಯನ್ನು ಮಾಡೋಣ ಅಂತ ಹೇಳುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಆದ್ರಿಂದ ಆಟಿಟ್ಯೂಡ್ ಬಗ್ಗೆ ನಮ್ಮ ಮಕ್ಕಳಿಗೆ ನಾವು ಹೇಳಲೇಬೇಕಾಗ್ತದೆ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ನಡೆದಂತ ಒಂದು ಘಟನೆ, ನಮ್ಮ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು 3 ಜನ ವಿದ್ಯಾರ್ಥಿಗಳು ಸಂಬಂಧಪಟ್ಟು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗೆ ಒಂದು ಸೆಲೆಕ್ಷನ್ ಆಗಬೇಕು ಅಂತ ಯೋಚನೆ ಆಯಿತು. ಆ ರಾಮನ್ ಸ್ವತಃ ರಿಟೈರ್ ಆದವರು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಅವ್ರ ಸೆಲೆಕ್ಷನ್ಗೆ ಬಂದಿದ್ರು. ಸಾವಿರಾರು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ರು. ಕೊನೆಗೆ 5 ಜನವನ್ನು ಸೆಲೆಕ್ಷನ್ ಮಾಡಿದ್ರು. ಸಾಯಂಕಾಲ 5 ಜನವನ್ನು ಸ್ವತಃ ರಾಮನ್ ಅಲ್ಲಿ ರಿಸರ್ಚ್ ರಿಲೇಟೆಡ್ ಆಗಿ ಇಂಟರ್ವ್ಯೂ ಮಾಡಿದ್ರು. 3 ಜನ ಸೆಲೆಕ್ಷನ್ ಆದ್ರು, 2 ಹೋಗ್ತಾ ಇದ್ರು ಕಳಿಸಿದ್ರು. ಸಾಯಂಕಾಲ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ಬ ಓಡಿಕೊಂಡು ಬರ್ತಾ ಇದ್ದಾನೆ. ರಾಮನ್ ಎನಿಸಿದ್ರು, ಇವತ್ತು ಕೆಲಸಕ್ಕೆ ಸಂಬಂಧಪಟ್ಟು ಸಾಯಂಕಾಲ ಒಂದು ಸೆಲೆಕ್ಷನ್ ಆಗ್ಲಿಲ್ಲ, ನೋಡಿದ ಕೂಡ ಕೆಲಸ ಕೇಳಲಿಕ್ಕೆ ಬರ್ತಾ ಇದ್ದಾನೆ ಅಂತ ಎನಿಸ್ಕೊಂಡು ಬರ್ತಾ ಇದ್ರು. ಅವ್ರು ಯೋಚನೆ ಮಾಡಿದ್ರು. ಅವ್ರು ಬಂದವನೇ ರಾಮನ್ ಕೇಳಿದ್ರು, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನನ್ನಿಂದ ಏನಾಗಬೇಕು. ರಾಮನ್ ಕೇಳಿದ ಕೂಡ ಅಲ್ಲಿರ್ತಕ್ಕಂಥ ಯುವಕ ಹೇಳಿದ, ಕೈಯಲ್ಲಿರ್ತಕ್ಕಂಥ 7 ರೂಪಾಯಿ ತೋರಿಸಿ, ನನಗೆ ಇವತ್ತು 7 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ, ನನ್ನ TADAಗಿಂತ 7 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ. ನಾನು ಆಫೀಸಲ್ಲಿ ಹೋಗಿ ಕೇಳಿದೆ ವಾಪಸ್ ಕೊಡೋದು. ಅವ್ರು ಹೇಳಿದ್ರು, ಇಲ್ಲ ನಮ್ಮ ಅಕೌಂಟ್ ಎಲ್ಲ ಇವತ್ತು ಕ್ಲೋಸ್ ಆಗಿದೆ, 7 ರೂಪಾಯಿ ಎಲ್ಲ ನೀನು ಎಂಜಾಯ್ ಮಾಡುವಂತ. ಅವಾಗ 7 ರೂಪಾಯಿ ಅಂತ ಹೇಳಿದ್ರೆ ಈಗ 2,000 ರೂಪಾಯಿ ಇದ್ದಿರ್ಬೋದು. ಆ ರಿಲೇಟೆಡ್ ಆಗಿರ್ತಕ್ಕಂಥ ಇಲ್ಲ ಅವನು ಹೇಳಿದ, ನನ್ನ ಆ 7 ರೂಪಾಯಿ ಅವ್ರು ತೆಕ್ಕೊಳ್ಳಿಲ್ಲ ಆಫೀಸಲ್ಲಿ, ಅದಕ್ಕೋಸ್ಕರ ನನಗಿದು ನನ್ನದಲ್ಲ ದುಡ್ಡು ಇಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ರಾಮನ್ ಕೇಳಿದ್ರು, ನಿಂಗೆ ಇಷ್ಟ ಇಲ್ವಾ, ನಿಂಗಿದು ದುಡ್ಡು ಬೇಡ ಕೊಡೋದು. ರಾಮನ ದುಡ್ಡನ್ನು ತಗೊಂಡ್ರು. ಅವರ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಸರಿ, ಕಮೆಂಟ್ ಮೀಟ್ ಮೀ ಟುಮಾರೋ 10 o'clock ಅಂತ ಹೇಳಿದ್ರು. ಇವನಿಗೆ ಭಾರಿ ಖುಷಿ ಆಯ್ತು. ನೆಕ್ಸ್ಟ್ ಡೇ ಬೆಳಿಗ್ಗೆ 10 ಗಂಟೆಗೆ ಪುನೊಮ್ಮೆ ನಾನು ರಾಮನ್ ಅವರನ್ನು ಮೀಟ್ ಆಗಬೇಕು ಅಂತ ಯೋಚನೆಯಲ್ಲಿ ಮಾಡ್ಕೊಂಡು ಖುಷಿ ಪಡ್ಕೊಂಡು ನೆಕ್ಸ್ಟ್ ಡೇ 10 ಗಂಟೆಗೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ರಾಮನ್ ಎದುರುಗಡೆ ಹೋಗಿ ಕೂತ್ಕೊಂಡ. ರಾಮನ್ ಒಂದು ಮಾತು ಹೇಳಿದ್ರು, ಮೈ ಸನ್, ಯು ಆರ್ ಫೇಲ್ಡ್ ಇನ್ ಫಿಸಿಕ್ಸ್. ನೀನು ಫಿಸಿಕ್ಸ್ ಅಲ್ಲಿ ಫೇಲ್ ಆಗಿದ್ಯಾ, ಬಟ್ ಯು ಆರ್ ಪಾಸ್ಡ್ ಇನ್ ಆನೆಸ್ಟಿ ಟೆಸ್ಟ್. ನಿನ್ನ ಆನೆಸ್ಟಿ ಟೆಸ್ಟ್ ಅಲ್ಲಿ ನೀನು ಪಾಸ್ ಆಗಿದ್ಯಾ. ಫಿಸಿಕ್ಸ್ ಅಲ್ಲಿ ನೀನು ಫೈಲ್ ಆಗಿದ್ದಿರಬಹುದು ನಿನ್ನೆ, ಆದ್ರೂ ನೀನು ಪ್ರಾಮಾಣಿಕತೆಯಲ್ಲಿ ಪಾಸ್ ಆಗಿದೆ. ಐ ಕ್ರಿಯೇಟೆಡ್ ಅನದರ್ ಪೋಸ್ಟ್, ಜಾಯಿನ್ ಟುಡೇ ಇಟ್ಸೆಲ್ಫ್. ನಿಂಗೋಸ್ಕರ ನಾನು ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿದ್ದೇನೆ, ಜಾಯ್ನ್ ಆಗಿ ಇವತ್ತೇ ಅಂತ. ಆವತ್ತು ಜಾಯ್ನ್ ಆಗಿರ್ತಕ್ಕಂಥ ಮನುಷ್ಯನೇ ನೆಕ್ಸ್ಟ್ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ಚಂದ್ರಶೇಖರ್ ಆಗಿದ್ದಾರೆ. ಚಂದ್ರಶೇಖರ್ ಲಿಮಿಟ್ ಅಂತ ಹೇಳುವಂಥದ್ದಕ್ಕೆ ಅವರೊಂದು ಬುಕ್ ಬರೆದಿದ್ದಾರೆ, 7 rupees ಚೇಂಜ್ ಮೈ ಲೈಫ್ ಅಂತ. ನನ್ನ ಪ್ರೀತಿಯ ನೆಕ್ಸ್ಟ್ ಜನರೇಷನ್ ಇರ್ತಕ್ಕಂಥ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು, ಪ್ರಾಮಾಣಿಕತೆಗೆ ಬೆಲೆ ಉಂಟು. ನೀವು ಯಾವುದೇ ಒಂದು ಆಫೀಸಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಕೆಲಸ ಮಾಡ್ತಾ ಇರಿ. ನನಗೆ ಬಾಸ್ ನನ್ನನ್ನು ಹೊಗಳಿಲ್ಲ, ನನ್ನನ್ನು ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಅಂತ ಯೋಚನೆ ಮಾಡ್ಕೊಳ್ಬೇಡಿ. ಪ್ರೀತಿಯಿಂದ ನಿಮ್ಮ ಕೆಲಸ ಮಾಡಿ, ಆಟೋಮೆಟಿಕ್ ಎಲ್ಲಿಂದ ಬರಬೇಕಾ ಅದು ಬರ್ತಾ ಇರ್ತದೆ. ಪ್ರಾಮಾಣಿಕತೆಗೆ ಬೆಲೆ ಉಂಟು. ಅದಕ್ಕೋಸ್ಕರ ನಮ್ಮ ನೆಕ್ಸ್ಟ್ ಜನರೇಷನ್ ಇರ್ತಕ್ಕಂಥ ವ್ಯವಸ್ಥೆಗಳಿಗೆ ನಮ್ಮ ಧರ್ಮದ ಪ್ರಭಾವನೆ ಉಂಟೇ ಉಂಟು. ನಮ್ಮ ಹಿರಿಯರು ಮಾಡಿಕೊಟ್ಟಿರ್ತಕ್ಕಂಥ ಒಳ್ಳೆಯ ಯೋಜನೆಗಳನ್ನು ನಾವು ಕಂಟಿನ್ಯೂ ಮಾಡೋಣ. ನಮ್ಮ ಸಂಸ್ಕಾರ ಜೈನ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಧರ್ಮಗಳಿಗಿಂತಲೂ ಕೂಡ ನಮ್ಮಲ್ಲಿರ್ತಕ್ಕಂಥ ಪದ್ಧತಿ ನಮ್ಮ ಜೀವನ ಶೈಲಿಗೆ ತುಂಬಾ ಒಳ್ಳೆದಿರ್ತಕ್ಕಂಥದ್ದು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ನಮ್ಮ ಒಳ್ಳೆ ಕೆಲಸಗಳನ್ನು ಮಾಡೋಣ. ಒಳ್ಳೆ ರೀತಿಯ ಎಜುಕೇಶನ್ ಪಡೆಯೋಣ. ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಪೊಸಿಷನ್ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಗಳು KS, IAS, UPS ರಿಲೇಟೆಡ್ ಆಗಿರ್ತಕ್ಕಂಥ IPS ಎಲ್ಲ ಪೊಸಿಷನ್ ಮಾಡಿಕೊಂಡು ನಮ್ಮ ಧರ್ಮದ ಪ್ರತಿಯೊಬ್ಬ ಪ್ರಜೆಯು ಕೂಡ ಒಂದೊಂದು ಪೊಸಿಷನ್ ಅಲ್ಲಿ DC ಆಗಿದ್ದುಕೊಂಡು, ಒಂದೊಂದು ಪೊಸಿಷನ್ ಅಲ್ಲಿ AC ಆಗಿದ್ದುಕೊಂಡು ನಮ್ಮ ಸರ್ ಇದ್ದಾರೆ ಅರಸರ ತಮ್ಮ ಇರ್ತಕ್ಕಂಥ ಒಂದು ಪೊಸಿಷನ್. ಅವರಿದ್ದರೆ ಎಷ್ಟು ಜನರಿಗೆ ಅಂದ್ರೆ ಒಂದು ಪೊಸಿಷನ್ ಸಿಕ್ಕಿದ್ರೆ ಎಷ್ಟು ಮಂದಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಆ ಒಂದು ಭಾವನೆ ಇಟ್ಕೊಂಡು UPSC ಮಾಡಿ ಅಂತ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥದ್ದು. ನೀವು ದುಡ್ಡು ಮಾಡಿ ಅಂತ ಯಾರೋ ಒಂದು ರಿಲೇಟೆಡ್ ಆಗಿ UPSC ಮಾಡಿದ್ರೆ ಅದಾಗ್ತದೆ, ಇದಾಗ್ತದೆ, KS, IPS, IFS ಎಲ್ಲ ಆಗ್ತದೆ ಅಂತ ಹೇಳುವಂಥದ್ದಲ್ಲ. ನೀವು ಇದ್ರೆ ತುಂಬಾ ಮಂದಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಆ ಒಂದು ಅವಕಾಶ ಸಿಗ್ಲಿ ಅಂತ ನಿಮ್ಮ ಒಳ್ಳೊಳ್ಳೆ ಪೊಸಿಷನ್ ಬರಲಿ ಅಂತ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ನಮ್ಮ ಟೈಮ್ಗಳಲ್ಲಿ ಹೆಚ್ಚಿನ ವ್ಯವಸ್ಥೆಯನ್ನು ಎಲ್ಲರೂ ಮಾಡಿದ್ದಾರೆ. ಧರ್ಮದ ದೇವರ ಪಾದದಲ್ಲಿ ನಾವಿದ್ದೇವೆ. ಅವ್ರು ಏನು ನಮಗೆ ಮನಸ್ಥಿತಿ ಕೊಡ್ತಾರ ಮಾಡ್ತಾ ಹೋಗೋಣ. ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಗೆ ಗೊತ್ತಾಗಬಾರ್ದು. ಆ ರೀತಿಯ ಸೇವೆ ನಮ್ಮದಾಗ್ಲಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಮಕ್ಕಳು ಯಾವತ್ತೂ ಯಾರೋ ಏನೋ ಇದ್ದಾರೆ ಅರಸರು ಯಾವತ್ತೂ ಫೋನ್ ಮಾಡ್ಲಿಕ್ಕೆ ಉಂಟು. ಈ ತರ ಒಬ್ಬ ಹುಡುಗ ಇದ್ದಾನೆ, ಈ ತರ ಒಬ್ಬ ಹುಡುಗ ಇದ್ದಾನೆ, ಈ ತರ ಇರುವಂಥದ್ದು. ಯಾರು ಬಂದ್ರು ಏನು ವ್ಯವಸ್ಥೆ ಬೇಕು ನಾವು ಮಾಡ್ತೇವೆ. ಮನೆ ಅಂತ ಹೇಳುವಂಥದ್ದು ಸೆಕೆಂಡರಿ ಆಸ್ಪೆಕ್ಟ್. ನಾನು ಕಲಿಯಲೇಬೇಕು ಅಂತ ಮನಸ್ಥಿತಿ ಇರ್ತಕ್ಕಂಥ ಯಾವ ಮಗು ಎಲ್ಲಿಯವರಿದ್ರು ಕೂಡ
ನಾವು ಅವರನ್ನು ಮುನ್ನಡೆಸಿಕೊಂಡು ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಲಿಕ್ಕೆ ತಯಾರಿದ್ದೇವೆ. ಅದಕ್ಕೋಸ್ಕರ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಎಲ್ಲ ಬಾಕಿ ಅವಕಾಶ ಯೋಗ್ಯತೆ ಇರ್ತಕ್ಕಂಥ ಯಾರು ಇದ್ರೂ ಕೂಡ ಕಳಿಸಿಕೊಡಿ. ಅವ್ರಿಗೆ ಏನು ವ್ಯವಸ್ಥೆ ಬೇಕು ಮಾಡಿಕೊಡ್ಲಿಕ್ಕೆ ದೇವರು ನನ್ನಿಂದ ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಇವತ್ತು ಹಳದಂಗಡಿಯ ಈ ಪರಿಸರದಲ್ಲಿ ದೇವರ ಒಂದು ಪಾವನ ಸಾನ್ನಿಧ್ಯದಲ್ಲಿ, ನಮ್ಮ ಅರಸರ ಪಾವನ ಸಾನ್ನಿಧ್ಯದಲ್ಲಿ ಎಲ್ಲ ಹಿರಿಯರು ಸೇರಿಕೊಂಡು ನನಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ಪ್ರೀತಿಯಿಂದ ಕರೆದಿದ್ದೀರಿ. ಎಲ್ಲರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಜಿನೇಂದ್ರ. ಮನಿ ಮೀನ್ಸ್ ಮೆನಿ ಥಿಂಗ್ಸ್ ಬಟ್ ನಾಟ್ ಎವ್ರಿಥಿಂಗ್ಸ್ ಅಂತ ಹೇಳಿದ್ರೆ, ಹಣದಿಂದ ತುಂಬಾ ಕೆಲಸ ಆಗ್ತದೆ, ಆದರೆ ಎಲ್ಲ ಕೆಲಸಗಳು ಹಣದಿಂದ ಆಗ್ತದೆ ಅಂತ ಹೇಳುವಂಥದ್ದು ತಪ್ಪು. ಎಲ್ಲದಕ್ಕೂ ಹಣವೇ ಕಾರಣ, ಎಲ್ಲವೂ ಹಣದಿಂದ ಆಗ್ತದೆ ಅಂತ ಹೇಳುವಂಥದ್ದು ತಪ್ಪು ಅಭಿಪ್ರಾಯ. ಯಾಕೆಂತಂದ್ರೆ ಎಲ್ಲ ದಾನಕ್ಕಿಂತಲೂ ಅನ್ನದಾನ ದೊಡ್ಡದಂತೆ. ಅನ್ನೇನ ಎಲ್ಲ ದಾನಕ್ಕಿಂತಲೂ ಮಹಾದಾನ ಅನ್ನದಾನ. ಅನ್ನೇನ ಕ್ಷಣಿಕಾ ತೃಪ್ತಿ ವಿದ್ಯಾದಾನಂಚ ಯಾವಜ್ಜೀವ ಅಂತ ಹೇಳಿದ್ರೆ, ಅನ್ನ ಊಟ ಮಾಡಿದ್ರೆ ಒಂದು ಹೊತ್ತಿಗೆ ತೃಪ್ತಿ ಆಗ್ಬೋದು. ಆದ್ರೆ ಈ ವಿದ್ಯಾದಾನ ಮಾಡುವಂಥದ್ದು ಯಾವಜ್ಜೀವ, ಯಾರು ಆ ವ್ಯಕ್ತಿ ಅವನ ಜೀವನದ ಕೊನೆಯವರೆಗೆ ಬದುಕಿರ್ತಾನ ಅಲ್ಲಿವರೆಗೂ ಅವನಿಗೆ ತೃಪ್ತಿ ಇರುವಂತಹದ್ದು ಆ ಅನ್ನ ಅಂತ ಇದು ವಿದ್ಯೆ ಅಂತ ಹೇಳುವಂತಹ ಒಂದು ಜ್ಞಾನದ ಇದರಿಂದಾಗಿ ಅವನ ಜೀವನ ಪೂರ್ತಿ ಖುಷಿಯಲ್ಲಿರ್ಬೋದು, ಅವನಿಗೆ ತೃಪ್ತಿ ಇರ್ಬೋದು. ಈ ಅನ್ನದಾನದಿಂದ ಕೇವಲ ಒಂದು ಹೊತ್ತಿನ ಹಸಿವು ಮಾತ್ರ ಹಿಂಗ್ತದೆ. ಹಾಗಾಗಿ ಈ ದೊಡ್ಡ ವಿದ್ಯಾದಾನ ಅಂತ ಹೇಳುವಂತಹ ಒಂದು ಇದನ್ನು ಹಿಡಿದುಕೊಂಡು ತಮ್ಮ ಜೀವನದಲ್ಲಿ ಮುಂದುವರಿಯುತ್ತಿರುವಂತಹ ಯುವರಾಜ್ ಜೈನ್ ಎಕ್ಸಲೆಂಟ್ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರಾಗಿರುವಂತಹ ಅವರು ಇವತ್ತು ನಮ್ಮೊಂದಿಗೆ ಬಂದು ಹಲವಾರು ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ. ಹಾಗೆ ಯದ್ ಆಚರಿಸಿ ಶ್ರೇಷ್ಠ ತದೇವ ತರೋ ಜನ ಅಂತ ಹೇಳಿದ್ರೆ, ಒಳ್ಳೆಯ ಜನರು ಏನೆಲ್ಲ ಒಳ್ಳೆಯ ಕೆಲಸಗಳನ್ನು ಒಳ್ಳೆಯ ರೀತಿಯಲ್ಲಿ ನಡೀತಾರೋ ಹಾಗೆ ಅವರ ಕೆಳಗಿರುವ ಜನಗಳು ಕೂಡ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳೋದಕ್ಕೆ ಬಹುಶಃ ಯುವರಾಜ್ ಜೈನ್ರೆ ಸಾಕ್ಷಿ. ತಮಗೆ ತಮ್ಮ ಒಳ್ಳೆಯ ಮಾತುಗಳಿಗಾಗಿ ಇಲ್ಲಿ ಬಂದು ನಮ್ಮೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ನಮಗೆ ಕೂಡ ಒಳ್ಳೆಯ ವಿಷಯಗಳನ್ನು ನೀವು ಹಂಚಿದ್ದೀರಿ. ತಮಗೆ ಇದು ಹೃತ್ಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಜೈ. ಹಾಗೆ ನಮ್ಮ ಪ್ರಶಸ್ತಿ ಸ್ವೀಕರಿಸಿದಂತ ಅತಿಥಿಗಳು ತಮ್ಮ 2 ಮಾತುಗಳನ್ನು ಆಡಬೇಕು ಅಂತ ಹೇಳಿ ವಿನಂತಿಸ್ತೇನೆ. ಈ ಕಾರ್ಯಕ್ರಮದ ಶಿಸ್ತೆಯಲ್ಲಿ ಮತ್ತು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂತಹ ತಿಮ್ಮಣ್ಣರವರಾದ ಡಾಕ್ಟರ್ ಅಬ್ದುಲ್ ಪ್ರಸಾದ್ ಅವರೇ ಹಾಗೂ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಯುವರಾಜ್ ಜೈನ್ ಎಕ್ಸಲೆಂಟ್. ಇವರ ಹೆಸರು ಹೇಳಿದ್ರೆ ಒಳ್ಳೆಯ ಎಕ್ಸಲೆಂಟ್ ಅಂದರೆ ಯುವರಾಜ್ ಜೈನ್ ಅಂದರೆ ಎಕ್ಸಲೆಂಟ್. ಹಾಗೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಆ ಸಂಸ್ಥೆ ನಡೆಸಿಕೊಂಡು ಬರುವಂಥ ಇವರಿಗೆ ಇನ್ನೂ ಈ ಸಂಸ್ಥೆ ಅಥವಾ ಬೇರೆ ಒಳ್ಳೆಯ ಅವಕಾಶ ಸಿಕ್ಕಿ ಆ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಅದರ ಬರುವಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಆ ಭಗವಂತ ಕರೆಸಿ ಅಂತ ಹೇಳಿ ಹೇಳ್ತಾ, ಈ ಶ್ರಾವಕಿಯರು ನಾವೆಲ್ಲರೂ ನಾಸ್ತಿಕರಲ್ಲ. ಆಸ್ತಿಕರಾದ ಕಾರಣ ದೇವಪೂಜಾ ಗುರುಪಾಸ್ತಿ ಸ್ವಾಧ್ಯಾಯ ಸಂಯಮ ತಪ ದಾನಸ್ಥಿತಿ ಗೃಹಸ್ಥಾನ ಷಟ್ಕರ್ಮಾನಿ ಜ್ಞೇಯ ಯಾವುದೇ ಇದ್ರೂ ನಮ್ಮ ಆ ಧ್ಯೇಯ ಧರ್ಮದವರು ಸಂಯಮ ಅನ್ನುವಂಥದ್ದನ್ನು ಪಾಲಿಸಲೇಬೇಕಾಗ್ತದೆ. ಯಾಕಂದರೆ ಅವರಲ್ಲಿ ಬರುವಂಥ ಸಂಯಮ ಇಲ್ಲ ಅಂತಂದರೆ ಯಾವುದೇ ಇದು ಮಾಡಿದರೂ ಅದು ನಿಷ್ಪ್ರಯೋಜನ. ನಾವು ಈ ವಸತಿಯಲ್ಲಿ ಭಾಷಣ ಸ್ವಾಮಿ ಅವರ ಒಂದು ಕಮ್ಮಟೋಪಸ್ವರ್ಗದ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರ ಸಂಯಮದಿಂದಲೇ ಅವರು ಮತ್ತು ಈಗ ಹಾಗೆ ನಮ್ಮ ಈ ಜೈನ ಧರ್ಮದಲ್ಲಿ ಸಂಯಮ ಎನ್ನುವಂಥ ಒಂದು ಇದನ್ನು ಬಹಳ ಆಚರಣೆಯನ್ನು ನಾವು ಇದು ಮಾಡಬೇಕಾಗ್ತದೆ. ಹಾಗೆಯೇ ಮತ್ತೊಂದು ವಿಷಯ ಹೇಳುವಾಗ ಹೇಳಿದ್ರು, ಇದರ ಸಂಚಾಲಕರು ಇದರ ಬರುವಂಥ ವಿಷಯ ಯಾವುದು ಅಂತ ಹೇಳಿದರೆ, 52 ವರ್ಷಗಳಿಂದ ನಡೆಸಿಕೊಂಡು ಬರುವಂತಹ ಈ ಒಂದು ಕಾರ್ಯಕ್ರಮದ ಅದು ಹೇಗೆ ಪ್ರಾರಂಭವಾಯಿತು, ಯಾರಿಂದ ಪ್ರಾರಂಭವಾಯಿತು, ಎಲ್ಲ ವಿಚಾರಗಳನ್ನು ನಮ್ಮ ಸಂಚಾಲಕರು ತಿಳಿಸಿದ್ದಾರೆ. ಈಗಿನ ಅರಸರಾದ ತಿಮ್ಮಣ್ಣ ಅರಸರಾದ ಕಜಲ್ರು ಮತ್ತು ಇವಾಗಿನ ಅರಸರು ಮತ್ತು ಹಾಗೆ ಗುಣಪ್ಪ ಶೆಟ್ಟಿಯವರು ಅವರ ಮಕ್ಕಳು
ಈ ಸದ್ಧರ್ಮ ಪ್ರಚಾರಕ ಭಜನಾ ಮಂಡಳಿ ಪ್ರಾರಂಭ ಆದಾಗಿಂದ ಇಂದಿನ ತನಕ ಪ್ರತಿ ಶುಕ್ರವಾರ ಯಾರು ಇಲ್ಲ ಅಂತ ಅವರವರ ಮಕ್ಕಳನ್ನ ಕರೆದುಕೊಂಡು ಬಂದು ಇಲ್ಲಿ ಭಜನೆಯನ್ನು ಮಾಡ್ತಾರೆ. ಅದು ದೊಡ್ಡ ವಿಷಯ. ಯಾಕಂದರೆ ಯಾವ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಒಳ್ಳೆ ವಿಷಯ ಅಲ್ಲ. ಆ ಪ್ರಾರಂಭ ಮಾಡಿದಂಥ ವಿದ್ಯಾಸಂಸ್ಥೆ ಯಾವಾಗಲೂ ಒಳ್ಳೆ ನಿಲ್ಬಾರ್ದು. ವಿದ್ಯಾಸಂಸ್ಥೆ ಆಗಲಿ ಧಾರ್ಮಿಕ ಸಂಸ್ಥೆಯಾಗಲಿ ಯಾವುದಾಗಲಿ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಶಕ್ತಿ ಚೈತನ್ಯ ಸಂಯಮ ಎಲ್ಲರೂ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಹಾಗೆ ಈ ಒಂದು ಸದ್ಧರ್ಮ ಪ್ರಚಾರಕ ಜನ ಮಂಡಳಿ ಪ್ರತಿ ಶುಕ್ರವಾರ ಒಳ್ಳೆಯ ರೀತಿಯಲ್ಲಿ ಆಗಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಯುವರಾಜ್ ಸಿಂಗ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಒಳ್ಳೆ ಇತ್ತು. ಯಾಕಂದರೆ ಅವರ ಒಂದು ಧರ್ಮದ ಬಗ್ಗೆ ಅಥವಾ ಅವರು ನಡೆಸ್ಕೊಡುವಂಥ ಸಂಸ್ಥೆಯ ಬಗ್ಗೆ ಎಲ್ರಿಗೂ ಒಳ್ಳೆಯ ಹೆಮ್ಮೆ ಉಂಟು. ಆ ಒಂದು ಸಂಸ್ಥೆ ಇನ್ನೂ ಯಶಸ್ವಿಯಾಗಲಿ ಎಂದು ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಹಾಗೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಯೋಜಕರಿಂದ ಗುಣಪಾಲ ಶೆಟ್ಟಿ ಶ್ರೀಯುತ ಅವರ ಮಕ್ಕಳು ಇನ್ನೂ ಈ ಕಾರ್ಯಕ್ರಮ ನಿಲ್ಲದ ಎಲ್ಲರಿಗೂ ಆ ಭಗವಂತ ಒಳ್ಳೆಯ ಶಕ್ತಿ ಕೊಡಲಿ, ಪ್ರಯೋಜನ ಆಗಲಿ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಮತ್ತು ನಾವು ಯಾವುದೇ ಇದ್ರೂ ಬರೀ ಸಣ್ಣ ಮೊಬೈಲ್ ಚಾರ್ಜ್ ಆಗಬೇಕು, ಇದು ಆಗಬೇಕಾದ್ರೆ ವಿದ್ಯುತ್ತಿಗೆ ಇಟ್ಟು ಚಾರ್ಜ್ ಮಾಡ್ತೇವೆ. ಹಾಗೆ ನಮ್ಮ ಇಷ್ಟು ದೊಡ್ಡ ದೇಹ ಏನಾದರೂ ಚಾರ್ಜ್ ಆಗಬೇಕಾದ್ರೆ ದಿನನಿತ್ಯ ಸಾಧ್ಯ ಸ್ವಲ್ಪ ಹೊತ್ತಾದರೂ ಭಗವಂತನ ಧ್ಯಾನ ಮಾಡಬೇಕು, ಆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಹಾಗೆ ಮಾಡಿದರೆ ಮಾತ್ರ ಈ ನಮ್ಮ ಕಷ್ಟ ನಷ್ಟ ಯಾವುದು ಪರಿಹಾರವಾಗಿದ್ದು ಸಿಗ್ಬಹುದು, ಮನಸ್ಸಿಗೆ ನೆಮ್ಮದಿ ಸಿಗಬೇಕು. ಯಾವುದೂ ಬೇಕಾದರೂ ಇದ್ರೂ ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಇಲ್ಲ ಅಂತಾದರೆ ಯಾವುದು ಎಷ್ಟು ಸಂಪಾದನೆ ಮಾಡಿದ್ರು ಆ ತೃಪ್ತಿ ಇಲ್ಲ ಅಂತಾದರೆ ಸಾಧ್ಯ ಇಲ್ಲ. ಆ ತೃಪ್ತಿ ಸಂಯಮ ಸಿಗಬೇಕಾದ್ರೆ ಭಗವಂತನ ಧ್ಯಾನ ಮಾಡಬೇಕು. ಹಾಗೆ ಆಗಿ ಮುಂದೆ ಕೂಡ ಭಗವಂತನನ್ನು ಪ್ರಾರ್ಥಿಸುತ್ತಾ ಈ ಅವಕಾಶ ಕೊಟ್ಟಂತ ತಮಗೆ ಎಲ್ರಿಗೂ ನಾನು ವಂದಿಸುತ್ತಾ ನಾನು ಮಾತಾಡಿದ್ದೇನೆ. ಸನ್ಮಾನಿತರು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾಕಂದ್ರೆ ಅವರು ಕೂಡ ದೇವಪೂಜಾ, ಗುರುಪಾರ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ ಅಂತ ಹೇಳುವಂತಹ ಷಟ್ಕರ್ಮಗಳಲ್ಲಿ ತಮ್ಮನ್ನು ಸಾಧ್ಯವಾದಷ್ಟು ತೊಡಗಿಸಿಕೊಂಡು ಅವರು ಶ್ರಾವಕ ಧರ್ಮವನ್ನು ಸಾರಿಸ್ತಾ ಇರುವರು. ಹಾಗಾಗಿ ಅವರು ಹೇಳಿದರಲ್ಲಿ ಯಾವುದು ಕೂಡ ತಪ್ಪಿಲ್ಲ, ಸರಿಯಾದ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ಮಗದೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಇದೀಗ ನಮ್ಮ ವಿಶೇಷವಾದ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ನಡೆಯಲಿಕ್ಕಿದೆ. ನಮ್ಮ ಜೈನ ಬಾಲಕ ಬಾಲಕಿಯರಿಗೆ ಉಚಿತ ಪುಸ್ತಕ ವಿತರಣೆ, ಅದನ್ನು ನಮ್ಮ ಸತ್ಯದೇವತಾ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ಶಿವಪ್ರಸಾದ ಅಜಿಲರು ಪ್ರಾಯೋಜಕತ್ವದಲ್ಲಿ ನಡೀತಾ ಇರ್ತದೆ. ಅವರು ಅದರಲ್ಲಿ ಎಲ್ಲ ಅರಸರ ವಿಶೇಷವಾದ ಒಂದು ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಇದೀಗ ಸಾಂಕೇತಿಕವಾಗಿ ಆ ಪುಸ್ತಕವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಸಾಂಕೇತಿಕವಾಗಿ ಅದನ್ನು ನಮ್ಮ ಮುಖ್ಯ ಅತಿಥಿಗಳು ಬಂದಿದ್ದಾರೆ, ಅವರು ನೀಡಬೇಕು ಅಂತ ಹೇಳಿ ಅವ್ರ ವಿನಂತಿಸ್ತಾ ಇದ್ದೇನೆ. ಸುಜ್ಞಾ ಮತ್ತೆ ಶ್ರಾವಕ್ ಮತ್ತು ಶ್ರುತಾ ಹಾಗೂ ಪ್ರೀತಿ ಇವರು ದಯವಿಟ್ಟು ಬಂದು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಸಿದ್ದೇನೆ. ಸುಜ್ಞಾ. ಜೈನರು ಇಲ್ಲದಿದ್ರು ಕೂಡ ಚತುರ್ವಿಧ ದಾನ ಅವರಿಗೆ ಕಟ್ಟಿಟ್ಟದ್ದು. ವಿದ್ಯಾದಾನ ಹಾಗೂ ಅನ್ನದಾನ, ಅಭಯದಾನ, ಶಾಸ್ತ್ರದಾನ ಅಂತ ಹೇಳಿ 4 ವಿಧದ ದಾನಗಳು ಜೈನರಿಗೆ ಹೇಳಲ್ಪಟ್ಟಿದೆ. ಅದರಲ್ಲಿ ವಿಶೇಷವಾಗಿ ಈ ಶಾಸ್ತ್ರದಾನ ಅಥವಾ ವಿದ್ಯಾದಾನವನ್ನು ಮಾಡುವಂತಹ ವಿಶೇಷವಾದ ಒಂದು ಕಾರ್ಯಕ್ರಮ, ಅದನ್ನು ನಮ್ಮ ಯುವರಾಜ್ ಜೈನರವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ವಿಶೇಷವಾದ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ 40 ಹೆಸರುಗಳು ಬಂದಿವೆ. ಕಾರ್ಯಕ್ರಮದ ನಂತರ ಎಲ್ಲರಿಗೂ ಅದನ್ನು ಕೊಡಲಾಗ್ತದೆ. ಸುಮಾರು 40 ಮಕ್ಕಳು ನಾವು ನಿನ್ನೆ
ಶಿವಣ್ಣ ಹೇಳಿದ್ರು, ಯಾರೆಲ್ಲ ನಮ್ಮ ಜೈನರು ಹುಡುಗರು ಇದ್ದಾರೆ, ಅವರ ಮಕ್ಕಳಿದ್ದಾರೆ ಕಲಿಯುವವರು, ಅವರಿಗೆ ಎಲ್ಲರಿಗೂ ಕೂಡ ವಿಷಯ ತಿಳಿಸಿ ಅವರು ನಾಳೆ ಒಳಗಾಗಿ ನಮಗೆ ವಿಶೇಷವಾದ ಇದನ್ನು ಕೊಡ್ಲಿಕ್ಕೆ ಎಲ್ಲರೂ ಬರುವಂತ ಆಗ್ಬೇಕು ಅಂತ. ಹಾಗೆ ಹೆಚ್ಚಿನವರು ಬಂದಿದೆ. ಅವರಿಗೆ ಈ ಕಾರ್ಯಕ್ರಮ ಮುಗಿದ ನಂತರ ಅವರಿಗೆ ಈ ಪುಸ್ತಕಗಳನ್ನು ಹಸ್ತಾಂತರಿಸಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಬಹುಶಃ ವಿಶೇಷವಾದ ಮುತುವರ್ಜಿಯಿಂದ ಮಾಡಿಕೊಟ್ಟಂತಹ ನಮ್ಮ ಶಿವಪ್ರಸಾದ್ ಅಜಿಲರು ಅವರು ಈ ಸಂದರ್ಭವನ್ನು ಉಪಯೋಗಿಸಿಕೊಂಡಿದ್ದಾರೆ. ಈ ವೇದಿಕೆಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಮನಸ್ಸು ಮಾಡಿದ್ದಕ್ಕೆ ಅವರಿಗೆ ವಿಶೇಷವಾದ ಕೃತಜ್ಞತೆಗಳು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಪ್ರಾರ್ಥನೆಯನ್ನು ಹಾಡಿದಂತ ಪುಟಾಣಿ ಆಯನ್ಸ್ ಅನ್ನು ಯುವರಾಜ್ಯವರು ಬಹು ನೀಡಿ ಅವನನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ವಿನಂತಿಸ್ತೇನೆ. ಒಂದು ಮಗುವನ್ನು ಪ್ರೋತ್ಸಾಹಿಸಿದಾಗ ಎಲ್ಲರಿಗೂ ಪ್ರೇರಣೆ ಆಗ್ತದೆ ಅಂತ ಹೇಳುವ ಉದ್ದೇಶದಿಂದ ಈ ವಿಶೇಷವಾದ ಒಂದು ಪ್ರೋತ್ಸಾಹದ ಹೂವನ್ನು ನೀಡ್ತಾ ಇದ್ದಾರೆ. ಮುಂದೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿದರು. ಭಾಷಣ ಸ್ವಾಮಿಗೆ ವಂದಿಸಿದ ಮುಖ್ಯ ಅತಿಥಿಗಳಾದ ಯುವರಾಜ್ಯರಿಗೆ, ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಿದಂತಹ ಮಾನ್ಯ ಅತಿಥಿಗಳಿಗೆ, ಸದ್ಧರ್ಮ ಬಂಧುಗಳಿಗೆ, ಸುಮಾರು 57 ವರ್ಷದಿಂದ ಈ ಒಂದು ಸದ್ಧರ್ಮ ಪ್ರಚಾರಕ ಮಂಡಳಿ ಭಜನಾ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದೆ. ನಾವು 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಮನಸ್ಸು ಮಾಡಿದ್ವಿ. ಆದರೆ ಈ ಕೊರೋನಾದ ಒಂದು ಸಮಸ್ಯೆಯಿಂದಾಗಿ ನಮ್ಮ 50ನೇ ವರ್ಷದ ಒಂದು ಕಾರ್ಯಕ್ರಮ ಕಳೆದ್ರೆ ಗೊತ್ತಾಗ್ತದೆ. ಅದು ಬಂದು 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಬಹಳ ಚಂದ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಉದ್ದೇಶ ನಮ್ಮೆಲ್ಲರಿಗೂ ಸಹ ಜಯಂತಿ ಸಹ ನಾನು ಈ ವಿಚಾರ ಕೇಳಿದ್ದೇನೆ. ಅಂದರೆ ಈ ಸಲ 52ನೇ ವರ್ಷದ ಒಂದು ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಜೈನರಿಗೆ 3 ಭವ, ಯುವರಾಜ್ಯ ನೀಡಿದಾಗೆ 3 ಭವದಲ್ಲಿ ನಮಗೆ ಈ ಒಂದು ಮನುಷ್ಯ ಜನ್ಮ ಸಿಗ್ತದೆ ಅಂತ ಅದನ್ನು ಸದುಪಯೋಗ ಮಾಡುವಂತಹ ಒಂದು ಉದ್ದೇಶದಿಂದ ಮಾನ್ಯ ವಿದ್ಯಾಸೇನ ಜೈನರವರ ತೀರ್ಥರೂಪರು ಈ ಒಂದು ಭಜನಾ ಮಂಡಳಿಯನ್ನು ಹುಟ್ಟುಹಾಕಿ ಪ್ರತಿ ಶುಕ್ರವಾರ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಯಾವುದೇ ಕೆಲಸ ಕೇವಲ ನಾಮ ಜೈನ ಆಗಬಾರ್ದು, ಆಚಾರ ಜೈನ ಆಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಂತ ಒಂದು ಕಾರ್ಯಕ್ರಮವನ್ನು ಅವರ ಮಕ್ಕಳು ಈಗ ಸಹ ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ಗೆ ತುಂಬ ಸಂತೋಷದ ವಿಚಾರ. ಈಗ ಪ್ರಸಕ್ತವಾಗಿ ನಾವು ಇದರ ಮುಖಾಂತರ ವರ್ಷಕ್ಕೊಂದು ವ್ಯಕ್ತಿಯನ್ನು ಒಂದು ಸದ್ಧರ್ಮ ಹೇಳುವಂತಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ನಾವು ಪ್ರಶಸ್ತಿ ಬಾಧ್ಯತೆಯನ್ನು ಮಾಡಬೇಕು ಆಲೋಚನೆ ಮಾಡುವಾಗ ಈ ಸಲ ನಾನು ಅರ್ಕಕೀರ್ತಿ ಜೈನರನ್ನು ಯಾಕೆ ಮಾಡಿದೆ ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ ಸಹ ಅರ್ಕಕೀರ್ತಿ ಜೈನರು ನಮ್ಮ ಪಕ್ಕದಲ್ಲಿ ಇದ್ದವರು. ಅಂದರೆ ಅವರು ಎಲ್ಲ ರೀತಿಯಲ್ಲಿ ಸಹ ಜನ ಹಿತವಾಗಿ ಎಲ್ಲ ರೀತಿಯಲ್ಲೂ ಉಪಕಾರಿ ಮನುಷ್ಯ. ಆದ್ದರಿಂದ ಆ ಭಜನಾ ಸಂಘದಲ್ಲಿ ಇರ್ಬೋದು, ಬೇರೆ ಬೇರೆ
ಸಾಮಾಜಿಕ ಚಟುವಟಿಕೆ ತಮ್ಮನ್ನು ತಾವು ತೊಡಗಿಕೊಂಡಂತಹ ಅರ್ಕೈ ಕೀರ್ತಿ ಜೈನರನ್ನು ಈ ಸಲ ಅವರು ಸನ್ಮಾನ ಮಾಡಿದ್ದಾರೆ. ಬಹಳ ಒಂದು ಉತ್ತಮವಾದಂತಹ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ತುಂಬಾ ಸಂತೋಷ ಆಗ್ತದೆ. ಆಮೇಲೆ ಈ ಸಲದ ಮುಖ್ಯ ಅತಿಥಿಯಾಗಿ ಬಂದಂತಹ ಯುವರಾಜ್ ಜೈನ್ ಇವರು ನಮ್ಮ ಇಡೀ ಸಮಾಜಕ್ಕೆ ಈಗ ಒಂದು ರೋಲ್ ಮಾಡೆಲ್ ಇದ್ದಾಗೆ ಅವರು. ಯಾಕಂತ ಹೇಳಿದ್ರೆ ಆ ಒಂದು ಛಲ ಇದ್ರೆ ಮನಸ್ಸಿದ್ರೆ ಯಾವ ರೀತಿ ನಾವು ಮೇಲೆ ಬರ್ಬೋದು ಅಂತ ಹೇಳುವಂತಹ ವಿಷಯವನ್ನು ತೋರಿಸ್ಕೊಟ್ಟವರು ಮೊನ್ನೆ ಯುವರಾಜ್ ಜೈನ್ ಅವರು. ಇದು ನಮ್ಮ ಎಲ್ಲ ಜೈನರಿಗೆ ಸಹ ಯುವಕರಿಗೆ ಒಂದು ಮಾಡೆಲ್ ಆಗಬೇಕು ಅಂತ ಹೇಳುವ ಉದ್ದೇಶದಿಂದ ನಾನು ಅವರನ್ನು ಫೋನ್ ಮಾಡಿ ಹೇಳಿದೆ. ಅಂದರೆ ನಮ್ಮದು ಕಾರ್ಯಕ್ರಮ ಭಾಳ ಚಿಕ್ಕದು, ಆದರೆ ನೀವು ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳುವ ಭಾಳ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಯಾಕೆ ನಾನು ಹೇಳಿದರೆ ಕೇವಲ ಧರ್ಮದ ಬಗ್ಗೆ ಇವತ್ತು ಮಾತಾಡಿಲ್ಲ ಅವರು, ಯುವಕರಿಗೆ ಹೇಗೆ ಮುಂದೆ ಬರಬೇಕು, ಅವರು ಪಾಸಿಟಿವ್ ಆಗಿ ಯಾವ ರೀತಿ ಥಿಂಕ್ ಮಾಡಬೇಕು ಅಂತ ಹೇಳುವಂಥ ಎಲ್ಲ ವಿಚಾರ ಮನಸ್ಸು ಮಾಡುವಂಥ ಒಂದು ನಮಗೆ ಒಂದು ಮಾರ್ಗದರ್ಶನ ಇರಲಿ. ಇವತ್ತು ಅವರ ಮಾತು ನಮಗೆ ಎಲ್ಲರಿಗೂ ಸಹ ಇಲ್ಲಿ ನಮಗೆ ಮುದುಕರಿಗಾದರೂ ಸಹ ಇಲ್ಲಿಯ ಯುವಕರಿಗೆ ಬಹಳ ಒಂದು ಎಫೆಕ್ಟಿವ್ ಅಂತ ಮಾತನಾಡಿದ್ದಾರೆ. ನನಗೆ ತುಂಬ ಸಂತೋಷ. ಹೊಸ ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಅಂತ ಹೇಳುವಂಥ ಇಲ್ಲಿಯ ನಮ್ಮೆಲ್ಲ ಶ್ರಾವಕ ಬಂಧುಗಳು ತುಂಬ ಸಹಕಾರದಿಂದ ಈ ಒಂದು ಭಜನಾ ಮಂಡಳಿ ಬಹಳ ಯಶಸ್ವಿಯಾಗಿ 52 ವರ್ಷದಿಂದ ಕಾರ್ಯಚಟುವಟಿಕೆ ಮಾಡ್ತಾ ಇದೆ. ಇನ್ನು ಮುಂದೆ ಸಹ ಎಲ್ಲ ಸಹಕಾರ ಬೇಕು ಅಂತ ನಾವೆಲ್ಲ ಹೇಳ್ತಾ ಇವತ್ತು ಬಂದಂಥ ತಮ್ಮೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಿ ಮಾಡ್ತಾ ನಾನು 2 ಮಾತನ್ನು ಮುಗ್ತೇನೆ. ಅಧ್ಯಕ್ಷ ಸ್ಥಾನದಿಂದ ಅರಸರು ಬಹುಶಃ ಪ್ರತಿ ಸಲ ಕೂಡ ಹೇಳ್ತಾರೆ, ನೀವು ನಾಮ ಜೈನರಾಗಬಾರ್ದು, ಆಚಾರದಲ್ಲಿ ಜೈನಕ್ಕೆ ಅದು ಮಾತು ನೆನಪಾಯ್ತು. ಯಾಕಂತ ಹೇಳಿದ್ರೆ ಯಾರು ಹೇಳಿದ್ರಂತೆ, ನೀನು ಅವರು ಡಾಕ್ಟರ್ ಮಗ ಅವನ ನೀನು ಆಪರೇಷನ್ ಮಾಡಿಸ್ಕೊಳ್ಬೋದಾ? ಡಾಕ್ಟರ್ ಮಗ, ನಮ್ಮ ಡಾಕ್ಟರ್ ಮಗನ ಹತ್ರ ಇಬ್ಬರ ಹತ್ರ ಕೂಡ ಆಪರೇಷನ್ ಮಾಡಿಸ್ಕೊಳ್ಬೋದು. ಇಬ್ರು ಕೂಡ MBBS ಇದ್ದಾರೆ, ಅವ್ರು ಕಲ್ತಿದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಳ್ಬೋದು. ಆದ್ರೆ ಆಚಾರದಲ್ಲಿ ಇಲ್ಲದಿದ್ರೆ, ಯಾಕಂದ್ರೆ ಕೇವಲ ಜೈನನಾಗಿ ಜನಿಸಿದ್ರಲ್ಲಿ ಜೈನ ತಂದೆ ಆಗಿರ್ಬೋದು, ಅವನ ಹೊಟ್ಟೆಯಲ್ಲಿ ಹುಟ್ಟಿದವ ಜೈನ ಆಗುದಿಲ್ಲ. ಆಚಾರವಂತನಾದಾಗ ಮಾತ್ರ ಅವ ಜೈನ. ಆಚಾರದಲ್ಲಿ ಯಾರು ಜೈನನಾಗ್ತಾನ ಅವ ಮಾತ್ರ ಜೈನ ಅಂತ ಹೇಳಲಿಕ್ಕೆ, ನೀತಿಯಲ್ಲಿ ನಡೆದಾಗ ಮಾತ್ರ ಅವ ಜೈನ. ಇಲ್ಲದಿದ್ರೆ ಕೇವಲ ತಂದೆ ತಾಯಿಗೆ ಹುಟ್ಟಿದ ಮಾತ್ರಕ್ಕೆ ಅವ ಜೈನ ಸಾಧ್ಯ ಇಲ್ಲ. ಅವನ ಆಚಾರದಲ್ಲಿ ಏನು ಹೇಗೆ ನಡೀತಾನ ಆಗ ಮಾತ್ರ ಜೈನ. ಹಾಗೆ ಡಾಕ್ಟರ್ ಆಗ್ಬೇಕಾದ್ರೆ ಡಾಕ್ಟ್ರೇ ಕಲಿಬೇಕು, ಕಲಿಸಿದ್ರೆ ಮಾತ್ರ ಡಾಕ್ಟರ್ ಆಗುದು. ಸುಮ್ಮನೆ ಸೀದಾ ಹೋಗಿ ಆಪರೇಷನ್ ಮಾಡ್ಲಿಕ್ಕೆ ಅಥವಾ ಮದ್ದು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಜೈನ ಧರ್ಮ ಕೂಡ ಹಾಗೆ. ಜೈನ ಧರ್ಮದಲ್ಲಿ ಕೇವಲ ಹುಟ್ಟಿದ್ರೆ ಮಾತ್ರ ಸಾಲದು, ಜೈನನಾಗಿ ಅವ ಆಚಾರ ವಿಚಾರದಲ್ಲಿ ಮುಂದೆ ಹೋದಾಗ ಮಾತ್ರ ಅವ ಜೈನ ಅಂತ ಹೇಳಲಿಕ್ಕೆ ಕರೆಸಿಕೊಳ್ಳಿಕ್ಕೆ ಯೋಗ್ಯತಾನಾಗ್ತಾರೆ. ಹಾಗಾಗಿ ಅವರು ಪ್ರತಿ ಸಲ ಕೂಡ ಪ್ರತಿ ಸಭೆಯಲ್ಲೂ ಹೇಳ್ತಾರೆ, ಆಚಾರ ಜಾತಿ ಜೈನ ಅಲ್ಲ, ನೀತಿ ಜೈನನಾಗಲಿಕ್ಕೆ ಮನುಷ್ಯ ಪ್ರಯತ್ನಿಸಬೇಕು ಅಂತ ಹೇಳುವ ಮಾತು. ಅದು ಯಾವಾಗಲೂ ಕೂಡ ನನಗೆ ಅದು ಬಹುಶಃ ಆ ಮಾತು ಅನುರಣಿಸ್ತಾ ಇರ್ತದೆ ಕಿವಿಯಲ್ಲಿ. ಹಾಗೆ ಅವರು ಕೂಡ ಅದಕ್ಕೆ ಸರಿಯಾದ ತಮ್ಮಿಂದ ಏನು ಸಾಧ್ಯ ಉಂಟು ಹಾಗೆ ನಡೆದು ತೋರಿಸ್ತಾ ಇದ್ದಾರೆ. ಹಾಗೆ ಮುಂದಿನ ಕಾರ್ಯಕ್ರಮ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳಿಗೆ ಸ್ಮರಣಿಕೆಯನ್ನು ನೋಡಿ ಅವರ ಇದನ್ನು ನಾವು ಸ್ಮರಿಸಬೇಕು. ಹಾಗಾಗಿ ಅವರಿಗೆ ಅರಸರು ಸ್ಮರಣಿಕೆಯನ್ನು ನೋಡಿ ಗೌರವಿಸಬೇಕು. ನಮ್ಮ ಸಭೆ ಸಣ್ಣದಾಯಿತು ಅಂತ ಕಾಣ್ತದೆ ಯುವರಾಜನಿಗೆ, ಆದ್ರೂ ನಿರೀಕ್ಷಿತ ಮಟ್ಟದಲ್ಲಿ ಬಹುಶಃ ಮಳೆ ಗಿಳೆ ಕಾರಣದಿಂದಾಗಿ ಎಷ್ಟೋ ಜನ ಬರ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸಣ್ಣದಾದ್ರೂ ಕೂಡ ಕ್ವಾಲಿಟಿ ಮಾತ್ರ, ಕ್ವಾಂಟಿಟಿ ಬಗ್ಗೆ ಯಾರು ಬಂದಿದ್ದಾರೋ ಅವ್ರ ಕ್ವಾಲಿಟಿ ಅವರು. ಹಾಗಾಗಿ ಕ್ವಾಂಟಿಟಿ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕಿಲ್ಲ. ಹಾಗಾಗಿ ಬಂದವರಲ್ಲಿ ಕೂಡ ಸಜ್ಜನರು ಹಾಗೂ ಸಹೃದಯರು ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಲಿಕ್ಕೆ ನಮ್ಮ ಉಲ್ಲಾಸ್ ಜೈನ್ ಬರ್ತಾ ಇದೆ. ಶ್ರೀ ವಿದ್ಯಾರಾಯ ನಮಃ. ಎಲ್ಲರಿಗೂ ಜೈ ಜಿನೇಂದ್ರ. ಶ್ರೀ ಸದ್ಧರ್ಮ ಪ್ರಚಾರಕ ದಿನ ಭಜನಾ ಮಂಡಳಿಯ 52ನೇ ವರ್ಷದ ಈ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಪರಮ ಪೂಜನೀಯ ತಿಮ್ಮಣ್ಣರಸಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಶ್ರೀ ಯುವರಾಜ್ ಜೈನ್, ಚೇರ್ಮನ್ ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದ್ರೆಯವರು ಆಗಮಿಸಿದ್ದಾರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಹಾಗೆ ಈ ಬಾರಿಯ
ಸಧರ್ಮ ಬಂಧು ಪ್ರಶಸ್ತಿ ಪ್ರದಾನವನ್ನು ಪಡೆದುಕೊಂಡ ಶ್ರೀ ಎ ಅರ್ಕಕೀರ್ತಿ ಹೆಗಡೆ, ಶ್ರೀ ಪದ್ಮ ತೆಂಕಕಾಲಂದೂರು ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಸತ್ಯದೇವತೆ ದೇವಸ್ಥಾನ ಇದರ ಧರ್ಮದರ್ಶಿಗಳಾದಂತಹ ಶ್ರೀ ಶಿವಪ್ರಸಾದ ಜಿಲ್ಲರು ಆಗಮಿಸಿದ್ದಾರೆ. ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಹಾಗೂ ಈ ಕಾರ್ಯಕ್ರಮದಲ್ಲಿ ಇಂದು ಆಗಮಿಸಿದಂತಹ ಎಲ್ಲ ಶ್ರಾವಕ ಬಂಧುಗಳು ಹಾಗೂ ಶ್ರಾವಕಿಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ನಮ್ಮ ಈ ಬಸದಿಯ ಪುರೋಹಿತರಾದ ಪದ್ಮಪ್ರಭಾ ಇಂದ್ರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.